ತೀರ್ಥ ಪ್ರಬಂಧದ ಮುಂದಿನ ಭಾಗ ಅಂದರೆ ಈಗ ಕಳೆದ ವಾರ ಮತ್ತು ಅದರ ಹಿಂದಿನ ವಾರ ಉಡುಪಿಲಿಂದ ಅನಂತೇಶ್ವರ ಮತ್ತು ಚಿಂತಾಮಣಿ ನರಸಿಂಹದೇವರು, ಮಹಾರುದ್ರ ದೇವರು ಮತ್ತು ಪಾರ್ವತಿ ದೇವಿಯ ಒಂದು ನೆಪ ಮಾಡಿಕೊಂಡು ನರಸಿಂಹದೇವರ ಪ್ರಾದುರ್ಭಾವ ಆಗಿರೋದನ್ನ ಕೇಳಿದ್ವಿ. ಈಗ ಮುಂದಿನ ಭಾಗವನ್ನು ಏನ್ ಹೇಳ್ತಾರ ಎಂಬುದನ್ನ ನಾವು ಉತ್ಸುಕರಾಗಿ ಕೇಳಲಿಕ್ಕೆಲ್ಲರೂ ಕೂತ್ಕೊಂಡಿವಿ. ಭಗವಂತ ಇವತ್ತು ಹರಿ ದಿನ ಆತನ ಒಂದು ಚರಿತ್ರೆಯನ್ನ ಸ್ಮರಣೆಯನ್ನ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ನೆಪ ಮಾಡಿಕೊಂಡು ಯಾವ ರೀತಿಯಿಂದ ಆತ ಅವತಾರ ಮಾಡಿದ್ದಾನ ಎಂಬುದನ್ನ ಕೇಳಿ ಧನ್ಯರಾಗೋಣ ಅಂತ ಹೇಳಿ ನಾನು ಈ ವೇದಿಕೆಗೆ ರಜತಾಚಾರ್ಯ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀನಿ. ಮುಂದುವರಿಸಬಹುದಾ ಆಚಾರ್ಯ? ಆಗ್ಲಿ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ಆಡಿಯೋ ಮತ್ತು ವಿಡಿಯೋಗಳನ್ನು ಆಫ್ ಮಾಡಿಕೊಂಡು ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ. ಬಹಳ ಬಹಳ ಮುಖ್ಯವಾದಂಥದ್ದು, ಅಪರೂಪದ ಕೃತಿ ಇದು. ಅಲ್ಲಿ ನಿಮ್ಮ ಬಾಕ್ಸ್ಗಳಲ್ಲಿ 3 ಚುಕ್ಕೆ ಬಂದಿರ್ತಾವ, ಅದರಲ್ಲಿ ಫುಲ್ ಸ್ಕ್ರೀನ್ ಅಂತ ಬರ್ತದೆ. ಆ ಫುಲ್ ಸ್ಕ್ರೀನ್ಗಳನ್ನ ನೋಡ್ಕೊಳ್ರಿ. ಆಚಾರ್ಯರು ತುಂಬಾ ಫೋನ್ ಎಲ್ಲ ಕಾಣಿಸ್ತಾರೆ. ನಿಜವಾಗ್ಲೂ ಅವ್ರು ಹೇಳುವಾಗ ಹತ್ತಿರದಿಂದ ಕೇಳಿದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಆಸ್ಪದ ಇರ್ತದೆ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕೇಳ್ಕೋತೀನಿ. ಹರೇ ಶ್ರೀನಿವಾಸ. ವಿಜ್ಞಾನ ರೋಚಿ ಪರಿಪೂರಿತಾಂತಹ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಬಾರಿ ಚಿಂತಾಮಣಿ ನರಸಿಂಹದೇವರ ಅವರನ್ನ ಚಿಂತನೆ ಮಾಡಿದ್ದೇವೆ. ಅಲ್ಲಿ ಏನ್ ಹೇಳಿದ್ರು ಒಮ್ಮೆ ಹಾಗೆ ಅಲ್ಲಿಂದಲೇ ಆರಂಭ ಮಾಡೋಣ. ಯಾಕೆ ನಾವೇನ್ ಮಾಡ್ತೇವೆ, ಒಂದು ಕ್ಷೇತ್ರದಲ್ಲಿ ಉಳ್ಕೊಂಡಾಗ ಮಾರನೇ ದಿವಸ ಅಲ್ಲಿಂದ ಹೊರಡ್ತೇವಂದ್ರೆ ಆ ಕ್ಷೇತ್ರದಲ್ಲಿ ಆ ದೇವರನ್ನ ನಮಸ್ಕಾರ ಮಾಡಿ ಹೊರಡ್ತೇವೆ. ಹಾಗೆ ಈಗ್ಲೂ ಅಷ್ಟೇ ನಾವು ಚಿಂತಾಮಣಿ ನರಸಿಂಹನಿಂದಲೇ ಮತ್ತೊಮ್ಮೆ ಅದನ್ನ ಅವತ್ತು ಆಕಸ್ಮಿಕವಾಗಿ ಮತ್ತೆ ಅವತ್ತು ಹೇಳುವ ಪ್ರಸಂಗ ಬಂದಿತ್ತು. ಆದ್ರಿಂದ ಇವತ್ತು ಮತ್ತೆ ಅಲ್ಲಿಂದಲೇ ಆರಂಭ ಮಾಡಿ ಮುಂದೆ ಹೋಗೋಣ. ನಮ್ಮನ್ನು ಈಗ ಗೈಡ್ ಮಾಡ್ತಾ ಇರೋದು ವಾದಿರಾಜರು. ತೀರ್ಥಬಂಧ ಎಂಬ ಟೂರಿಸ್ಟ್ ಗಾಡಿ ವ್ಯವಸ್ಥೆ ಎಲ್ಲ ಇವ್ರದೀಗ. ಮನಸ್ಸೆಂಬ ವ್ಯಕ್ತಿಯನ್ನು ಹತ್ತಿಸಿ ಕಳಿಸಿದ್ರೆ ಆಯ್ತು. ಏನು ಅಂತಂದ್ರೆ ಚಿಂತಾಮಣಿ ನರಸಿಂಹ. ಈ ನರಸಿಂಹ ಇರುವುದು ಎಲ್ಲಿ ಅಂತ ಕೇಳಿದ್ರಿ ಹಿಂದಿನ ಬಾರಿ. ಹಾಸನ ಮತ್ತೆ ಮಂಗಳೂರಿನ ಹತ್ತಿರ ಉಪ್ಪಿನಂಗಡಿ ಅಂತ ಅಲ್ಲಿಗೆ ಹತ್ತಿರ ಪ್ರದೇಶದಲ್ಲಿ ಇದೆ. ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪುಣ್ಯಸ್ಥ ವಾಮಾಂಕ ಗವಾಮ ಪಾಣಿಂ ಉತ್ಕ್ಷಿಪ್ತ ದಕ್ಷೋರು ಗತಾನ್ಯ ಹಸ್ತಂ ಚಕ್ರಾಯುಧಂ ನೇತ್ರವತೀ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹ ಮೀಡೆ. ಹಿಂದಿನ ಬಾರಿ ಹೇಳಿದ್ದೆ ಹೇಗಿದ್ದಾರೆ ನರಸಿಂಹದೇವರು ಅಂತಂದ್ರೆ, ಬಲಪಾದ ನೆಲಕ್ಕೆ ತಾಗಿದೆ, ಬಲ ಮಂಡಿ ಮೇಲಕ್ಕೆ ಇದೆ. ಆ ಮೇಲಕ್ಕಿರುವ ಮಂಡಿ ಮೇಲೆ ಕೈಯನ್ನು ಇಟ್ಟಿದ್ದಾರೆ. ಎಡಕಾಲು ನಾವು ಕೂತಾಗ ಹೇಗೆ ಎಡಕಾಲು ಕೆಳಗಿರ್ತದಲ್ಲ ಹಾಗೆ ಇದೆ. ಎಡಗೈ ಆ ಕಾಲಿನ ಮೇಲೆ, ಎಡಗಾಲಿನ ಮೇಲೆ, ಮಂಡಿ ಮೇಲೆ ಇದೆ. ಬಲಗಾಲಿನ ಮಂಡಿ ಮೇಲೆ ಅಲ್ಲಿ ಬಲಗೈಯನ್ನು ಹಿಡಿದುಕೊಂಡು ಅಲ್ಲಿ ಚಕ್ರವನ್ನು ಧರಿಸಿದ್ದಾನೆ. ಚಕ್ರಾಯುಧಂ ನೇತ್ರಾವತಿ ತಟಸ್ಥಂ. ನೇತ್ರಾವತಿ ನದಿ, ಆ ನದಿಯ ತೀರದಲ್ಲಿ ಕೂತಿದ್ದಾನೆ. ಚಿಂತಾಮಣಿಂ ಶ್ರೀ ನರಸಿಂಹ ಮೀಡೆ. ಅವನು ಏನಾಗಿದ್ದಾನೆ, ಚಿಂತಾಮಣಿ ಕ್ಷೇತ್ರದವನಾಗಿದ್ದಾನೆ ಒಂದು ಅಂಶ. ಆದ್ರೆ ಎಲ್ಲ ದೇವತೆಗಳು ಅಂತ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಅವರಲ್ಲಿ ನಿಂತು ನಮಗೆ ಚಿಂತಾಮಣಿ ಅಂತೆ, ಶಿರೋಮಣಿ ಅಂತ ಇರುವ ದೇವತೆಗಳೆಲ್ಲ ನಮಸ್ಕಾರ ಮಾಡಿದ್ರೆ ಚಿಂತಾಮಣಿ ಅಂದ್ರೆ ಶಿರೋಮಣಿ, ತಲೆ ಮೇಲೆ ಹೆಣ್ಣು ಮಕ್ಕಳು ಹಾಕೊಳ್ತಾರಲ್ಲ ಆ ಆಭರಣ. ಅಂತ ಆಭರಣ ದೇವತೆಗಳ ಕಿರೀಟದ ಶಿರೋಮಣಿ ಚಿಂತಾಮಣಿ ಆಗಿದ್ದಾನೆ. ಯಾಕೆಂದ್ರೆ ಎಲ್ಲ ದೇವತೆಗಳ ಮುಕುಟ ಇವನ ಪಾದದ ಅಡಿಯಲ್ಲಿದೆ. ಹಾಗಾದ್ರೆ ಇವನು ಎಲ್ಲರ ಕಿರೀಟದ ಮೇಲಿದ್ದಾನೆ ಅಂತ ಆದ್ರೆ ಏನಾಯ್ತು, ಇವನು ಚಿಂತಾಮಣಿ ಅಂದ್ರೆ ಎಂತ ಆಭರಣ, ಶಿರೋಮಣಿಯಾದ ಅಂತವ ಇವನು. ಅಂತ ನರಸಿಂಹದೇವರನ್ನ ಚಿಂತಾಮಣಿ ಶ್ರೀ ನರಸಿಂಹ ಮೀಡೆ ಸ್ತೋತ್ರ ಮಾಡುತ್ತೇನೆ. ಎಷ್ಟು ಆಗ್ತದೋ ಸ್ತೋತ್ರ ಮಾಡುವುದಂದ್ರೆ ಒಂದು ಶ್ಲೋಕ ಬರೆದು ಅದು ಒಂದು ರೀತಿ ಸ್ತೋತ್ರ. ಅದೇ ಮನಸ್ಸಿಂದ ಒಂದು ಭಕ್ತಿಯಿಂದ ಉದ್ರೇಕವಾಗಿ ಒಂದು ಸ್ತೋತ್ರಗಳು ಹೊರಡ್ತದಲ್ಲ, ಎಲ್ಲವನ್ನು ಉಲ್ಲೇಖ ಮಾಡುವುದಿಲ್ಲ. ಅದಕ್ಕೆ
ಮನಸ್ಸಲ್ಲಿ ಇದ್ದದ್ ಮನಸ್ಸಲ್ಲೇ ಇಟ್ಕೊಳ್ತಾರೆ ರಾಜರೆಲ್ಲ. ಎಲ್ಲ ವಿಷಯ ಹೇಳ್ಬಿಟ್ರೆ ಭಗವತ್ ಭಕ್ತರು ಕಷ್ಟಪಡುವುದೇ ಇಲ್ಲ. ಸ್ವಲ್ಪ ಕಷ್ಟ ಪಡ್ಬೇಕು ಭಕ್ತರು. ಅದಕ್ಕೋಸ್ಕರ ಸ್ತೋತ್ರ ಮಾಡುತ್ತೇನೆ ಅಂತ ಹೇಳಿಬಿಟ್ರು. ಮುಂದೆ ಆ ಕ್ಷೇತ್ರದ ಬಗ್ಗೆನೂ ಹೇಳ್ತಾ ಇದ್ದಾರೆ. ಯಾಕೆ ಬಂದ್ರು ನರಸಿಂಹದೇವರು, ಯಾಕೆ ಬಂದ್ರು, ಕಾರಣ ಏನು ಎಲ್ಲ ಹೇಳ್ತಾ ಇದ್ದಾರೆ. ಉದ್ಗತ್ಯ ಪಾತಾಳ ತರಾತ್ ಕರಸ್ಥಾತ್ ಚಕ್ರೇಣ ಚಕ್ರಂ ಖಲಯೋಗಿನೀನಾ ನಿಹತ್ಯ ಗೌರೀವರ ಕಾಮೋದೋಭೂತ್ ಉನ್ನಮ್ರ ಕರ್ಣೋ ನರಸಿಂಹ ಏಷಃ. ಹೇಗಿದ್ದಾನೆ ನರಸಿಂಹದೇವರು, ಯಾಕೆ ಬಂದದ್ದು ಅಂತಂದ್ರೆ 64 ಯೋಗಿನಿ ಪಿಶಾಚಿಗಳು, ಆ ಪಿಶಾಚಿಗಳೆಲ್ಲ ಹೇಗಿರ್ತಾರೆ, ರಾಕ್ಷಸರು ಪಿಶಾಚಿಗಳು, ಇವರ ಸ್ವಭಾವ ಏನು, ರಕ್ತವನ್ನು ಕುಡಿತಾ ಇರಬೇಕು, ರಕ್ತವನ್ನು ತಿನ್ಬೇಕು ಅಂತ ಇವರ ಸ್ವಭಾವ. ಇವರೆಲ್ಲ ಏನ್ ಮಾಡಿದ್ರು, ನಮಗೆ ಈ ಬಾರಿ ರುದ್ರದೇವರ ರಕ್ತವನ್ನು ಕುಡಿಯೋಣ ಅಂತ ಅಪೇಕ್ಷೆ ಪಟ್ಟು ರುದ್ರದೇವರನ್ನ ತೊಂದರೆ ಮಾಡ್ಲಿಕ್ಕೆ ಹೊರಟ್ರು. ಹಿಂದಿನ ಬಾರಿ ಪ್ರಶ್ನೆ ಬಂತು, ಅಲ್ಲ ರುದ್ರದೇವರಿಗೆ ಸಾಮರ್ಥ್ಯ ಇರಲಿಲ್ವಾ ಈ ಪಿಶಾಚಿಗಳನ್ನ ವಾರಣೆ ಮಾಡ್ಲಿಕ್ಕೆ ಅಂತಂದ್ರೆ, ಭಗವಂತ ತಾನು ನೆಪಬೇಕು, ಭಕ್ತರನ್ನ ಅನುಗ್ರಹ ಮಾಡ್ಲಿಕ್ಕೆ ತಾನು ಬರ್ಬೇಕು ಅಂತ ಕಾಯ್ತಾ ಇರ್ತಾನೆ. ಎಲ್ಲಿಂದ ಬಂದ ಪ್ರಹ್ಲಾದ ರಾಜನಿಗೆ ಒಲಿದು ಬರ್ಬೇಕಾರೆ, ಈ ಕಂಬದಲ್ಲಿದ್ದಾನ, ಆ ಕಂಬದಲ್ಲಿದ್ದಾನ ಅಂತ ಹಿರಣ್ಯಕಶಿಪು ಕೇಳ್ತಾ ಹೋಗ್ತಾ ಇದ್ದಾನೆ. ಎಲ್ಲಿಂದ ಕಾಯ್ತಾ ನಿಂತಿದ್ದ, ಎಲ್ಲಿ ಒಂಚೂರು ಡೋರ್ ಓಪನ್ ಮಾಡ್ಲಿ ನಾನು ಬರ್ತೇನೆ ಅಂತ. ಹಿರಣ್ಯಕಶಿಪು ಅಷ್ಟೊತ್ತಿಗೆ ಕಂಬವನ್ನು ಹೊಡೆದ ತಕ್ಷಣ ಡೋರ್ ಓಪನ್ ಆದಂತೆ ಕಂಬ ಸೀಳ್ತು. ತಾನು ಒಳಗಿಂದ ತಕ್ಕೊಂಡು ಬಂದ. ಈಗ ಯಾರ್ದೋ ಮನೆಗೆ ಹೋಗ್ಲಿಕ್ಕೆ ಒಳಗೆ ಹೋಗ್ಬೇಕಂತ ಚಿಕ್ಕ ಮಕ್ಕಳು ಸ್ಕೂಲಿಂದ ಬರ್ತಾ ಇರ್ತಾರೆ, ಬೆಲ್ ಬಾರಿಸ್ತಾರೆ, ಮನೆ ಬಾಗಿಲು ಬಾರಿಸ್ತಾರೆ. ಅಮ್ಮನೋ ಅಪ್ಪನೋ ಬಂದು ಬಾಗಿಲು ತೆಗೆಯೋ ಮುಂಚೆ ಅವ್ರ ಬಾಗಿಲನ್ನು ತಳ್ತಾನೆ ನಿಂತಿರ್ತಾರೆ. ಹಾಗೆ ನಮ್ಮ ನರಸಿಂಹದೇವರು ಬರ್ಬೇಕು, ಒಳಗೆ ನುಗ್ಬೇಕು, ಅಮ್ಮ ಅಪ್ಪನ ನೋಡ್ಬೇಕು ಅಂತ. ಅಮ್ಮ ಅಪ್ಪನ ನೋಡಿದಾಗ ಮಕ್ಕಳಿಗೆ ಒಂದು ಖುಷಿ, ಹಾಗೆ ಭಕ್ತರನ್ನು ನೋಡಿದಾಗ ದೇವರಿಗೆ ಒಂದು ಖುಷಿ. ದೇವರಿಗೆ ನಿತ್ಯ ಆನಂದ, ನಮ್ಮಿಂದ ಬೇಕಾದ ಏನಿಲ್ಲ. ಅದು ಭಕ್ತರನ್ನು ಅನುಗ್ರಹ ಮಾಡೋದಂದ್ರೆ ಅದೊಂದು ಆಟ. ಮಕ್ಕಳಿಗೆ ಬೇರೆ ಬೇರೆ ಆಟ ಮಜಾ ಕೊಡ್ತದೆ. ದೇವರಿಗೆ ಈ ರೀತಿ ಭಕ್ತರನ್ನು ಅನುಗ್ರಹ ಮಾಡೋದೇ ಒಂದು ಆಟ, ಅವನಿಗೆ ಭಾರಿ ಖುಷಿ. ಅದಕ್ಕೋಸ್ಕರ ನರಸಿಂಹದೇವರು ಏನ್ ಮಾಡಿದ್ರು, ಅಲ್ಲಿ ಕಂಬದಲ್ಲಿ ನಿಂತು ಕಾಯ್ತಾ ಇದ್ರು. ಕಂಬ ಸೀಳಿ ಬಂದ್ರು, ಪ್ರಹ್ಲಾದ ರಾಜರಿಗೆ ಅನುಗ್ರಹ ಮಾಡಿದ್ರು. ನಮ್ಮ ರುದ್ರದೇವರೀಗ ಅವರು ವೈಷ್ಣವೋತ್ತಮರು, ಭಗವದ್ ಭಕ್ತರು, ಅವರನ್ನ ಅನುಗ್ರಹ ಮಾಡಬೇಕಾಗಿದೆ. ಅದಕ್ಕೆ ನೆಪ ಬೇಕಿತ್ತು. ಆ ಯೋಗಿನಿ ಪಿಶಾಚಿಗಳು ರುದ್ರದೇವರ ರಕ್ತವನ್ನೇ ಕುಡಿಬೇಕು, ಯಾಕೆ ಬಂತು? ಪ್ರೇರಣೆ ಮಾಡಿದ್ಯಾರು? ದೇವರೇ ಪ್ರೇರಣೆ ಮಾಡಿದ್ದು. ಆ ಕಡೆ ರುದ್ರದೇವರಿಗೆ ಪರಿಹಾರಕ್ಕೋಸ್ಕರ ನಾನೇನಾದ್ರು ಮಾಡಬಹುದಲ್ಲ ಅಂತ ತೋಚದೇ ಇರೋದು ಕಾರಣ, ದೇವರೇ ಅನುಗ್ರಹ ಮಾಡಬೇಕು. ಅದಕ್ಕೋಸ್ಕರ ದೇವರೇನ್ ಮಾಡಿದ್ರು, ಆಯ್ತು ನೀವು ಓಡುವಂತ ಆಗ್ಲಿ, ರುದ್ರದೇವರು ಓಡಿ ಬರ್ಬೇಕು. ಓಡ್ತಾ ಈ ಚಿಂತಾಮಣಿ ಕ್ಷೇತ್ರ ಅಲ್ಲಿಗೆ ಬಂದ್ರು. ಅಲ್ಲಿ ಒಬ್ಬ ಕುರಿ ಮೇಯಿಸ್ಕೊಂಡು ಹೋಗ್ತಾ ಇದ್ದ. ಆ ಕುರಿಗಳ ಮಧ್ಯದಲ್ಲಿ ಒಂದು ಕುರಿಯಾಗಿ ನಮ್ಮ ರುದ್ರದೇವರು ಅಲ್ಲಿ ಹೊರಟು ಬಿಟ್ರು. ಅಲ್ಲಿ ಕುರಿಯಾಗಿ ಹೋದ್ರೆ ಅವರು ಏನ್ ಮಾಡ್ಬೇಕು, ಅಯ್ಯೋ ಕಾಪಾಡ್ಬೇಕು ಅಂತ ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದೇವರೇ ಬಂದು ಕಾಪಾಡು ನಮ್ಮನ್ನ ಅಂತ. ಹಾಗೆ ಪ್ರಾರ್ಥನೆ ಮಾಡಿದಾಗ ಏನಾಯ್ತು ನೋಡಿ, ಕುರಿ ಏನ್ ಮಾಡುತ್ತೆ, ಹುಲ್ಲು ತಿನ್ಲಿಕ್ಕೆ ತಲೆ ಬಾಗಿಸಿ ತಿಂತಾ ಇರ್ತದೆ. ರುದ್ರದೇವರು ಏನ್ ಮಾಡಿದ್ರು, ಕುರಿಯಾಗಿ ತಲೆ ಬಾಗಿಸಿ ನೆಲಕ್ಕೆ ತಲೆಯನ್ನು ತಾಗಿಸಿ ಹುಲ್ಲು ತಿನ್ನುವಂತೆ ಮಾಡಿ ಅಲ್ಲಿ ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡಿದಾಗ ಏನಾಯ್ತು, ಕೆಳಗೆ ಭೂಮಿ ಒಳಗೆ ಯಾರಿದ್ದಾರೆ, ಪಾತಾಳ ಲೋಕ ಇದೆ ಕೆಳಗೆ, ಅಲ್ಲಿ ತ್ರಿವಿಕ್ರಮ ರೂಪಿ ಪರಮಾತ್ಮ ಇರ್ತಾನೆ. ಅವನು ಕೇಳಿಸ್ಕೊಂಡ, ಅನುಗ್ರಹ ಮಾಡ್ಲಿಕ್ಕೆ ಬರ್ಬೇಕು, ಅಲ್ಲಿ ರೆಡಿನೇ ನಿಂತಿದ್ದ. ಇವರು ಬಗ್ಗಿ ಪ್ರಾರ್ಥನೆ ಮಾಡಿದ್ರು. ನೋಡಿ, ನಾವು ತಲೆ ಬಾಗುವ ತನಕ ದೇವ್ರು ಬರುವುದಿಲ್ಲ. ನಾನು ಹೀಗೆ ಇರ್ತೇನೆ, ದೇವ್ರು ಕಾಪಾಡ್ಲಿ, ನಾನು ದೇವ್ರಿಗೆ ಏನು ಮಾಡುವುದಿಲ್ಲ, ಆದ್ರೆ ದೇವ್ರು ನಮ್ಮನ್ನ ರಕ್ಷಣೆ ಮಾಡ್ಲಿ, ಆಗುದಿಲ್ಲ. ತಲೆ ಬಾಗಿಸಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಬೇಡಿದ್ರೆ, ನಮಸ್ಕಾರ ಅನ್ನೋ ಶಬ್ದಕ್ಕೆ ಧಾತು ಇದೆ, ಅಂದ್ರೆ ಒಂದು ವರ್ಬ್, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ವರ್ಬ್ ಧಾತು. ಅದಕ್ಕೆ ಅರ್ಥ ಏನು ಅಂತಂದ್ರೆ ನಮ ಪ್ರಹ್ವತ್ವೇ ಶಬ್ದೇಚ ಅಂತ. ಒಂದು ಸ್ತೋತ್ರ ಮಾಡ್ತಾ ಬಾಗುವುದು, ಭಕ್ತಿ ಭಾರ ಇರುತ್ತೆ ನಮ್ಮ ಎದೆಯಲ್ಲಿ, ಆ ಭಕ್ತಿಯ ಭಾರ ತುಂಬಿರುತ್ತೆ. ತಲೆ ಇಡೀ ದೇಹದ ಮೇಲ್ಬದಿ ತಾನೇ ಬಗ್ತದೆ. ಅವಾಗ ಏನಾಗುತ್ತೆ, ಅದು ನಮಸ್ಕಾರ ಅಂತ ಆಗ್ತದೆ. ಮನಸ್ಸು ಎಲ್ಲ ಅಲ್ಲೇ ದೇವರ ಬಳಿ ಇರ್ತದೆ. ದೇವರನ್ನ ಸ್ತೋತ್ರ ಮಾಡ್ತಾ ಆ ರೀತಿ ಬಗ್ಗಿ ನಮಸ್ಕಾರ ಮಾಡಿದ್ರೆ ಅದನ್ನ ನಾವು ನಮಸ್ಕಾರ ಅಂತ ಕರೆಯುವುದು. ಹಾಗೆ ಈಗ ರುದ್ರದೇವರು ಏನ್ ಮಾಡಿದ್ದಾರೆ, ತಲೆ ಬಾಗಿ ಆ ನೆಲದ ಹತ್ತಿರ ತಾವು ಹುಲ್ಲು ತಿನ್ನುವಂತೆ ಮಾಡುತ್ತಾ ಏನ್ ಮಾಡ್ತಾ ಇದ್ದಾರೆ, ದೇವರನ್ನ ಸ್ತೋತ್ರ ಮಾಡಿದ್ರು. ದೇವರಲ್ಲೇ ಕಾಯ್ತಾ ನಿಂತಿದ್ದ, ನನ್ನ ಭಕ್ತ ಬರ್ತಾನೆ ಅಂತ ಕಾಯ್ತಾ ನಿಂತಿದ್ದ. ನಿಂತು ಏನ್ ಮಾಡಿದ, ಉದ್ಗತ್ಯ ಪಾತಾಳ ತಲಾತ್, ಆ ಪಾತಾಳ ತಲದಿಂದ ಬಂದ ಯೋಗಿನಿ ಪಿಶಾಚಿಗಳು ತಾನೆ, ಅಷ್ಟೆಲ್ಲ ಅವರು ಏನೂ ಅಲ್ಲ, ದೇವರ ಮುಂದಂತೂ ಯಾರೂ ಏನೂ ಅಲ್ಲ. ಹಾಗಿರ್ಬೇಕಾರೆ ವೃದ್ಧನ ಅನುಗ್ರಹ ಮಾಡಬೇಕು, ಭಕ್ತರನ್ನು ಅನುಗ್ರಹ ಮಾಡಬೇಕು, ಅಷ್ಟಕ್ಕೋಸ್ಕರ ಬಂದಿದ್ದು. ಆದ್ರಿಂದ ದೇವರು ಏನ್ ಮಾಡಿದ, ಬರೀ ಒಂದು ಚಕ್ರವನ್ನು ಹಿಡ್ಕೊಂಡು ಬಂದ. ಚಕ್ರೇಣ ಚಕ್ರಂ ಖಲ ಯೋಗಿನಿ, ಆ ದುಷ್ಟ ಯೋಗಿನಿ ಪಿಶಾಚಿಯರನ್ನು ಆ ಚಕ್ರದಿಂದ ನಾಶ ಮಾಡಿದ.
ಆ ಗೌರಿ ದೇವಿಯು ಅಷ್ಟೇ, ತನ್ನ ಗಂಡ ಓಡಿ ಹೋಗೋದನ್ನ ನೋಡಿ, ಅಯ್ಯೋ ನನ್ನ ಗಂಡನ ಪ್ರಾಣಕ್ಕೆ ಅಪಾಯ ಬಂದಿದೆ ಅಂತ ಪ್ರಾರ್ಥನೆ ಮಾಡಿಕೊಂಡ್ಲು. ಪ್ರಾರ್ಥನೆ ಮಾಡಿದಾಗ, ಹೆಣ್ಣು ಮಕ್ಕಳು ಪ್ರಾರ್ಥನೆ ಮಾಡಿದಾಗ ಬೇಗ ಒಲಿತಾನೆ. ಹಿಂದಿನ ವೃದ್ಧಾಂತರ್ಗತ ನರಸಿಂಹದಲ್ಲೂ ಒಂದು ಪ್ರಸಂಗ ಬಂತು. ಆ ಕೇಶವರಾಯನ ಹೆಂಡತಿ ಬೇಡ್ತಾ ಇದ್ದಾಳೆ. ಮಧ್ಯಕ್ಕೊಂದು ಪ್ರಸಂಗ, ವಾಸುಕಿಯ ಇದು ಕಾಳಿಂಗನ ಸರ್ಪದ ಪತ್ನಿ ಅವಳು ಬೇಡ್ತಾ ಇದ್ದಾಳೆ. ಆಗೆಲ್ಲ ಕೃಷ್ಣ ಕ್ಷಮೆ ಮಾಡಿದ. ಕೃಷ್ಣ ಇಲ್ಲೂ ನೋಡಿ ಆ ಕೇಶವರಾಯನ ಪತ್ನಿಯನ್ನು ಅನುಗ್ರಹ ಮಾಡಿದ. ಹಾಗೆ ಹೆಣ್ಣು ಮಕ್ಕಳು ಪ್ರಾರ್ಥನೆ ಮಾಡಿದ್ರೆ ಬೇಗ ಅನುಗ್ರಹ ಮಾಡ್ತಾನೆ. ಇಲ್ಲಿ ಅಷ್ಟೇ ನಮ್ಮ ದೇವರೇನ್ ಮಾಡ್ತಾ ಇದ್ದಾನೆ, ಪಾರ್ವತಿ ದೇವಿ ಪ್ರಾರ್ಥನೆ ಮಾಡಿದ್ಲು, ವೈಷ್ಣವೋತ್ತಮನ ಪತ್ನಿ ನನ್ನ ಪತಿಯನ್ನು ಕಾಪಾಡುವಂತ ಪ್ರಾರ್ಥನೆ ಮಾಡಿದ್ರೆ ತಕ್ಷಣ ನೆಲವನ್ನು ಸೀಳಿ ಬಂದು ಕಾಪಾಡಿದ್ದಾನೆ. ಹೇಗಿದ್ದಾನೆ ಅಂತಂದ್ರೆ, ನಾನು ಉನ್ನಮ್ರ ಕರ್ಣ ಅನ್ನೋದಕ್ಕೆ ಹಿಂದಿನ ಸರಿ ಸ್ವಲ್ಪ ತಪ್ಪರ್ಥ ಹೇಳಿದೆ. ಉನ್ನಮ್ರ ಕರ್ಣ ಅನ್ನೋದಕ್ಕೆ ಈ ಎಚ್ಚರವಾದ ಕಣ್ಣು, ಕಿವಿ ಅಂದ್ರೆ ಮೇಲಕ್ಕೆ ಎತ್ತಲ್ಪಟ್ಟ ಕಿವಿ. ಈ ಬೆಕ್ಕಿನ ಕಿವಿಯನ್ನ ನೋಡ್ತೇವೆ, ಹೇಗಿರ್ತದೆ, ಮೇಲೆ ಇರ್ತದೆ. ಅದೇ ಬೇರೆ ಪ್ರಾಣಿಗಳದೆಲ್ಲ ನೋಡಿದ್ರೆ ಬೇರೆ ತರ ಇರ್ತದೆ. ಕಿವಿ ಬೆಕ್ಕದು ಮೇಲೆ ಇರ್ತದೆ. ಸಿಂಹ ಯಾವ ಪ್ರಜಾತಿ ಅಂತ ನಾವು ಸೈನ್ಸ್ ಪ್ರಕಾರ ಕೇಳಿದ್ರೆ ಅದು ಒಂದು ಕ್ಯಾಟಿನ ಜಾತಿಯಲ್ಲಿ ಬರ್ತದೆ ಅಂತ ಹೇಳ್ಬಿಡ್ತಾರೆ. ಹಾಗೆ ನಮ್ಮ ನರಸಿಂಹದೇವರು ಕಿವಿಯನ್ನು ಮೇಲೆ ಬೆಕ್ಕಿನಂತೆ, ಅದು ಬೆಕ್ಕಿನಂತ ಹೇಳುದಲ್ಲ, ಅದು ಬೆಕ್ಕು ಅದು ಕಳಮಟ್ಟದ್ದು ಹೇಳಬಾರ್ದು. ನಮಗೆ ನೋಡಿ, ನಾವು ಕಳಮಟ್ಟದವರಾದ್ರಿಂದ ನಮ್ಮ ಮಟ್ಟದ್ದು ಯಾವ್ದು ಇರುತ್ತೋ ಅದನ್ನ ನೋಡಿ ಅದರಲ್ಲಿ ಉತ್ತಮವಾದದನ್ನು ಚಿಂತಿಸಬೇಕಾಗ್ತದೆ. ಆದ್ರಿಂದ ಆ ಬೆಕ್ಕಿನ ಕಿವಿ ಹೇಗಿರ್ತದಲ್ಲ ಹಾಗೆ ಉನ್ನಮ್ರ ಕರ್ಣ, ಆ ಮೇಲಕ್ಕೆ ಎತ್ತಲ್ಪಟ್ಟ ಕಿವಿ. ಯಾಕೆ ಅಷ್ಟು ಕಿವಿಯ ಮೇಲೆ ನನ್ನ ಭಕ್ತರು ಸ್ತೋತ್ರ ಮಾಡಿ ಒಂಚೂರು ರಾಮ ಕೃಷ್ಣ ಅಂತ ಅನ್ನಿ ಸಾಕು, ಬಂದು ಕಾಪಾಡ್ತೇನೆ ಅಂತ ಆ ಎಚ್ಚರಕ್ಕೋಸ್ಕರ ಕಿವಿನ ಮೇಲಕ್ಕೆ ಎತ್ತಿಟ್ಟಿದ್ದಾನೆ. ನಾವು ಪ್ರಾಣಿಗಳನ್ನ ನೋಡ್ತೇವೆ, ಸ್ವಲ್ಪ ಶಬ್ದ ಆದ್ರೆ ಕಿವಿ ಮೇಲ್ ಮಾಡ್ತೇವೆ ಕೆಲವೊಂದು. ಯಾಕೆ? ಎಚ್ಚರ ಕೇಳ್ತಾ ಇರ್ತದೆ, ಏನೋ ಶಬ್ದ ಹತ್ತಿರ ಇದೆ. ಹಾಗೆ ಭಕ್ತರು ಎಲ್ಲಿ ಸ್ತೋತ್ರ ಮಾಡ್ತಾರೆ, ನನ್ನನ್ನು ಅಲ್ಲಿ ಹೋಗಿ ಅನುಗ್ರಹ ಮಾಡ್ಬೇಕು ಅಂತ ಕಾಯ್ತಾ ನಿಂತುರ ನರಸಿಂಹದೇವರು. ಉನ್ನಮ್ರ ಕರ್ಣೋ ನರಸಿಂಹ ಯಶಃ ಅಂತ ನರಸಿಂಹದೇವರು ಬಂದಿದ್ದಾರೆ ಅಂತ ಹಿಂದಿನ ಬಾರಿ ಹೇಳಿದ್ವಿ. ಮುಂದೆ ನೇತ್ರಾವತಿ ತೀರದಲ್ಲಿದ್ದಾನೆ ಅಂತ ಹೇಳಿದ್ರು. ರಾಜರು ಮೊದಲು ಸಂಕಲ್ಪ ಏನ್ ಮಾಡಿದ್ರು, ತೀರ್ಥ ಕ್ಷೇತ್ರ ತದೀಶಾನಾಂ, ತೀರ್ಥ ಕ್ಷೇತ್ರ ಅದರ ಒಡೆಯ ಎಲ್ಲರನ್ನು ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಈಗ ತೀರ್ಥ ಅಂದ್ರೆ ನದಿ, ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನೇತ್ರಾವತಿ ಅಂತ ಯಾಕೆ ಹೆಸರು, ಅದನ್ನೆಲ್ಲ ಕಾರಣವನ್ನು ಕೊಟ್ಟಂತಾಯ್ತು. ವರಾಹ ನಯನಾನಂದ ಧಾರಾ ನೇತ್ರಾವತಿ ಸರಿತ್ ಶುಷ್ಕಾಂ ತದ್ಭಕ್ತಿ ಲತಿಕಾಂ ಪುಷ್ಣಾತಿ ಕಥಮನ್ಯಥಾ. ಅರ್ಥ ಏನು ಅಂತಂದ್ರೆ, ನಮ್ಮ ವರಾಹದೇವರು ಕಣ್ಣಲ್ಲಿ ನೀರು ಬಂತಂತೆ. ಆ ಕಣ್ಣೀರಿಂದ ಬಂದ ನದಿ ಇದು. ನಾವೆಲ್ಲ ಕಣ್ಣೀರು ಯಾವಾಗ ಹಾಕ್ತೇವೆ? ಭಾರಿ ದುಃಖದಲ್ಲಿ, ಅಯ್ಯೋ ತಡ್ಕೊಳ್ಲಿಕ್ಕಾಗಲ್ಲ ನೋವು, ಮನಸ್ಸಲ್ಲಿ ಅಷ್ಟು ಬೇಸರ, ಹಾಗೆಲ್ಲ ಇದ್ದಾಗ ನಾವೇನ್ ಮಾಡ್ತೇವೆ? ಕಣ್ಣೀರನ್ನ ಹಾಕ್ತೇವೆ. ನಮ್ಮ ದೇವರು ಕಣ್ಣೀರು ಹಾಕಿದ್ರು ಅಂತ. ದೇವರು ಯಾಕೆ ಕಣ್ಣೀರು ಹಾಕುವ ಪ್ರಸಂಗ ನಾವು ಇನ್ನೊಂದು ಪ್ರಸಂಗ ಮರ್ತಿದ್ವಿ. ಯಾವುದು ಅಂತಂದ್ರೆ, ಆನಂದ ಆದಾಗ್ಲೂ ನಾವು ಏನ್ ಮಾಡ್ತೇವೆ? ಕಣ್ಣೀರನ್ನ ಹಾಕ್ತೇವೆ. ಹಾಗೆ ದೇವರು ಕೂಡ ಆನಂದ ಸ್ವರೂಪ, ತಾನು ಆನಂದದಿಂದ ಕಣ್ಣೀರನ್ನು ಹಾಕಿದ. ಆ ಕಣ್ಣೀರಿಂದ ಹುಟ್ಟಿದ ನದಿ ನಮ್ಮ ನೇತ್ರಾವತಿ ನದಿ. ನಮಗೆ ಹೇಗ್ ಗೊತ್ತಾಯ್ತು ನೇತ್ರಾವತಿ ನೀರು ಆನಂದದ ಕಣ್ಣೀರು? ಹೇಗ್ ಗೊತ್ತಾಯ್ತು ಅಂತಂದ್ರೆ, ಅದಕ್ಕೆ ರಾಜರು ಅದಕ್ಕೂ ಉತ್ತರ ಕೊಟ್ರು. ಶುಷ್ಕಾಂ ತದ್ಭಕ್ತಿ ಲತಿಕಾಂ ಪುಷ್ಣಾತಿ ಕಥಮನ್ಯಥಾ. ಪ್ರಶ್ನೆ ಮಾಡಿದ್ರು. ಹಾಗಿಲ್ಲದೆ ಇದ್ದಿದ್ರೆ, ಒಂದು ವೇಳೆ ಆ ಕಣ್ಣೀರು ಆನಂದದ ಕಣ್ಣೀರು ಆಗಿರ್ಲಿಲ್ಲ ಅಂತ ಆಗಿದ್ರೆ ಏನಾಗ್ತಿತ್ತು ಅಂತಂದ್ರೆ, ನೋಡಿ, ನಾವು ಗಿಡಕ್ಕೆ ನೀರನ್ನು ಹಾಕ್ತೇವೆ. ಗಿಡಕ್ಕೆ ನೀರನ್ನು ಹಾಕ್ಬೇಕಾದ್ರೆ ನಾವೇನ್ ಮಾಡ್ತೇವೆ ಅಂತಂದ್ರೆ, ತಣ್ಣೀರನ್ನ ಹಾಕ್ತೇವೆ. ಬಿಸಿನೀರು ಹಾಕಿ ನೋಡಿ, ಗಿಡ ಇರುವುದಿಲ್ಲ, ಬಾಡ್ ಹೋಗ್ತದೆ. ಗಿಡ ಬಾಡ್ ಹೋಗ್ತದಲ್ವಾ, ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ? ತಣ್ಣೀರನ್ನೇ ಹಾಕ್ತೇವೆ. ಇಲ್ಲಿಯೂ ಅಷ್ಟೇ, ಒಂದು ಬಳ್ಳಿ ಆ ನೀರಲ್ಲಿ ಮುಳುಗ್ ತೆಗೆದ್ರೆ ಚಿಗುರ್ತಾ ಇದೆ ಅಂತ. ಯಾವ ಬಳ್ಳಿ ಅಂತಂದ್ರೆ ನಮ್ಮಲ್ಲಿ ಭಕ್ತಿ ಇದೆ. ಹೇಗಿದೆ? ಒಣಗೋಗಿದೆ, ಏನೂ ಏನೂ ಇಲ್ಲ ಅದ್ರಲ್ಲಿ. ಏನೋ ಭಕ್ತಿಯಿಂದ ಶಬ್ದ ಅಷ್ಟೇ ನಾವು ಕರೆಯೋದು, ನಮ್ಮಲ್ಲಿ ಭಕ್ತಿ ಇದೆ ಅಂತ ನಾವು ಹೇಳ್ತೇವೆ ಅಷ್ಟೇ, ಏನೂ ಇಲ್ಲ. ಆದ್ರೆ ಒಂದು ಈ ಭಕ್ತಿ ಶಬ್ದ, ಒಂದು ಭಕ್ತಿ ಇದೆ ಅಂತ ಹೇಳ್ಕೊಂಡು ನಾವು ಮುಳುಗಿದ್ರೆ ಸಾಕು, ಒಣಗಿರೋ ಭಕ್ತಿ, ಅದ್ರಲ್ಲಿ ಏನೂ ಇಲ್ಲ, ಏನೂ ಚಿಗುರಿಲ್ಲ. ಅಂತ ಭಕ್ತಿ ಅಂತ ಹೇಳ್ಕೊಂಡು ನಾವು ಮುಳುಗಿದ್ರೆ ಸಾಕು, ಆ ನೇತ್ರಾವತಿ ನದಿಯಲ್ಲಿ ಏನಾಗ್ತಾ ಇದೆ? ಆ ಬಳ್ಳಿ ಚಿಗುರ್ತಾ ಇದೆ. ಶುಷ್ಕಾಂ ತದ್ಭಕ್ತಿ ಲತಿಕಾಂ ಪುಷ್ಣಾತಿ, ಚಿಗುರ್ತಾ ಇದೆ, ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ ಗೊತ್ತಾ? ಆ ನೀರು ಆನಂದದ ಕಣ್ಣೀರು.
ಇಲ್ಲದೆ ಇದ್ದಿದ್ರೆ ಅದು ಕಣ್ಣೀರು ಅದು ದುಃಖದ ಕಣ್ಣೀರಾಗಿದ್ರೆ ಸ್ವಲ್ಪ ಬಿಸಿ ಇರ್ತಿತ್ತು. ಅದು ದೇವರು ಅಗ್ನಿ ಸ್ವರೂಪನೂ ಹೌದು, ಅದರಿಂದ ಬಿಸಿ ನೀರು ಅವನ ಕಣ್ಣುಗಳಲ್ಲಿ ಯಾರಿದ್ದಾರೆ, ಅಗ್ನಿನೂ ಒಂದು ಕಣ್ಣಲ್ಲಿ ಇದ್ದಾನೆ. ಅದರಿಂದ ನೀರು ಬಂದಿದ್ರೆ ದುಃಖದ ನೀರಾಗಿದ್ರೆ ಹೇಗಿರ್ತಿತ್ತು? ದುಃಖ ಇಲ್ಲ ಅವನಿಗೆ, ಒಂದ್ ವೇಳೆ ದುಃಖದ ನೀರು ಅಂತ ಹೇಳೋದಾದ್ರೆ ಹೇಗಿರ್ತಿತ್ತು? ಬಿಸಿ ಬಿಸಿ ನೀರು, ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಎಲ್ಲಿ ಇಡ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗಾಗ್ಬಿಡ್ತಿತ್ತು. ಆದ್ರೆ ಈ ನೀರು ಹೇಗಿದೆ? ಮುಳುಗಿದ್ರೆ ಸಾಕು, ಭಕ್ತಿಯ ಒಣಗಿರುವ ಲತೆ ಕೂಡ ಚಿಗುರ್ತಾ ಇದೆ ಅಂದ್ರೆ ಅದು ಆನಂದದ ಕಣ್ಣೀರು ಹೊರತು ದುಃಖದ ಕಣ್ಣೀರು ಅಲ್ಲ ಅಂತ ವಾದಿರಾಜರು ನಿಶ್ಚಯವನ್ನು ಕೊಡ್ತಾ ಅದರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಕೋಲಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ ಮಜ್ಜನ್ ನೇತ್ರಾವತೀತೋಯೇ ತದ್ದಯೇ ಕ್ಷಾಸ್ಪದಂ ನಕಃ. ಏನರ್ಥ ಅಂತಂದ್ರೆ, ನೇತ್ರಾವತಿ ನದಿಯಲ್ಲಿ ಮುಳುಗಿದ್ರೆ ಒಂದು ಲಾಭ ಇದೆ ನಮಗೆ. ಭಗವತ್ ಪ್ರೀತಿಗೆ ಪಾತ್ರರು ಬೇಗ ಆಗ್ತಿರಂತೆ, ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೇಗ ಬೀಳ್ತದೆ. ಯಾಕೆ ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಆ ಭಗವಂತ ಏನ್ ಮಾಡಿದ್ದಾನೆ, ತನ್ನ ಕಣ್ಣೀರು ಅಂದ್ರೆ ಕಣ್ಣಿನಿಂದ ಬಂದ ನೀರು ಅದೇನ್ ಮಾಡ್ತಾ ಇದೆ, ದೇವರ ಕಣ್ಣ ಮೇಲೆ ಮುತ್ಕೊಟ್ಟಂತೆ ಆ ಕಣ್ಣಿನ ಬಳಿಯೇ ಇದೆ. ತಾಯಿ ಸೌಂಡ್ ಕೇಳಿಸ್ತಾ ಇಲ್ಲ ಸರಿಗೆ. ಈಗ ಕೇಳ್ತಿದ್ಯಾ? ಇಲ್ಲ 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 ಕೇಳ್ತಾ ಇಲ್ಲ ಸೌಂಡ್. ಹೌದಾ? ಕೇಳ್ತಾ ಇಲ್ಲ. ಒಂದ್ಸರಿ. ಹೇಳಿ. ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತಿದೆ. ಹಾ, ಮುಂದುವರ್ಸರಿ. ಏನಂತಂದ್ರೆ, ನಾವು ನೋಡ್ತೇವೆ ಮಕ್ಕಳಿಗೆ ಅಮ್ಮ ಮುತ್ತನ್ನು ಮುತ್ತು ಕೊಡ್ತಾಳೆ. ಒಮ್ಮೆ ಹಣೆ ಮೇಲೆ ಕೊಡೋದುಂಟು, ಒಮ್ಮೆ ಗಲ್ಲದ ಮೇಲೆ ಕೊಡೋದುಂಟು. ಹಾಗೆ ಪ್ರೀತಿಯಿಂದ ಕೊಡ್ಬೇಕಾದ್ರೆ ಕಣ್ಣಿನ ಮೇಲೆ ಕೊಡುವುದು ಉಂಟು. ಹಾಗೆ ನಮ್ಮ ನೇತ್ರಾವತಿ ನದಿ ಏನ್ ಮಾಡ್ತಿದೆ ಅಂತಂದ್ರೆ, ದೇವರ ಕಣ್ಣ ಮೇಲೆ ಮುತ್ತು ಕೊಡ್ತಾ ಇದ್ದಾಳೆ. ಆದ್ರಿಂದ ಏನಾಯ್ತು, ದೇವರ ಕಣ್ಣ ಮೇಲೆ ಮುತ್ತು ಕೊಟ್ಟಿದ್ರಿಂದ ದೇವರ ಕಣ್ಣು ತೆಗೆದ್ರೆ ಆ ನದಿ ಹತ್ತಿರದಲ್ಲೇ ಇದೆ, ಕಣ್ಣಿಗೆ ಹತ್ತಿರದಲ್ಲಿ ಇರೋದ್ರಿಂದ ಏನಾಯ್ತು, ಆ ನದಿಯಲ್ಲಿ ಸ್ನಾನ ಮಾಡಿದವ್ರಿಗೆ ಏನಾಗ್ತದೆ ಅಂತಂದ್ರೆ ದೇವರ ಅನುಗ್ರಹ ಬೇಗ ಆಗ್ತದೆ. ಆ ದೇವರ ಕಣ್ಣೋಟ ಬೀಳೋದಿಲ್ಲೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜರು. ಅಂದ್ರೆ ಪ್ರಶ್ನೆ ತರ, ದೇವರ ದೃಷ್ಟಿ, ಕೃಪಾ ದೃಷ್ಟಿ ಬಿದ್ದೇ ಬೀಳ್ತದೆ. ಅಷ್ಟು ಹತ್ತಿರದಲ್ಲಿ ನಾವು ದೇವರ ಕಣ್ಣಿನ ಬಳಿಯೇ ಇರುವಂತ ನದಿ. ಈಗ ನಮ್ಮ ಕಣ್ಣತ್ರ ನಾವು ಏನ್ ಮಾಡ್ತೇವೆ, ಆ ರೆಪ್ಪೆ ಮೇಲಿರುವಂತ ಕೂದಲು ಉದುರಿದ್ರೆ, ಇಲ್ಲೆಲ್ಲರೂ ಇದ್ರೆ ಏನಾಗ್ತದೆ, ನಮ್ಗೆ ಅದು ತೊಂದರೆ ಕೊಡ್ತದೆ. ಏನೋ ಇದೆ ನೋಡ್ತೇವೆ ನಾವು. ಕಡೆ ಪಕ್ಷ ನಮಗ್ ನೋಡೋ ಸಾಮರ್ಥ್ಯ ಇಲ್ಲ, ನಾವೇನ್ ಮಾಡ್ತೇವೆ, ಕನ್ನಡಿಯಲ್ಲೇ ನೋಡ್ತೇವೆ ಏನಿದೆ ಅಂತ. ದೇವರಿಗೆ ಎಲ್ಲಾ ರೀತಿಯ ಸಾಮರ್ಥ್ಯ ಇದೆ. ಆದ್ರಿಂದ ಏನ್ ಮಾಡ್ತಾನೆ, ಕಣ್ಣಿನ ಬಳಿ ಯಾರೋ ಬಂದು ಸ್ನಾನ ಮಾಡ್ತಿದಾರಲ್ಲ ಕಣ್ಣೀರಲ್ಲಿ ಅಂತಂದ್ರೆ ನೋಡಿದಾಗ ಓ ನನ್ನ ಭಕ್ತರು, ನಾನು ಅನುಗ್ರಹ ಮಾಡ್ಬೇಕಂತ ಅವರನ್ನ ಅನುಗ್ರಹ ಮಾಡ್ತಾನೆ. ಆದ್ರಿಂದ ರಾಜರು ಹೇಳಿದ್ರು, ದೇವರ ಕೃಪಾ ದೃಷ್ಟಿ ಬೀಳೋದಿಲ್ಲೇನು, ಬಿದ್ದೇ ಬೀಳ್ತದೆ ಅಂತ ರಾಜರು ಹೇಳ್ತಾ ಹಾಗೆ ಸಂಚಾರ ಮಾಡ್ತಾ ನೇತ್ರಾವತಿ ಜೊತೆ ಮುಂದೆ ಹೋದ್ರೆ ಅಲ್ಲೇ ಆ ನೇತ್ರಾವತಿ ಮತ್ತೆ ಕುಮಾರಧಾರ ಅಂತ ನದಿ, ಆ ಎರಡು ನದಿಗಳ ಸಂಗಮ ಆಗ್ತದೆ. ಆ ಸಂಗಮವನ್ನು ಹೇಳ್ತಾ ಇದ್ದಾರೆ. ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣೀಯಂ ತ್ರಿಮಾರ್ಗಗ ತೀರ ಗತೋಪ್ಯ ವಾತ್ಸಿ ತ್ರಿಲೋಚನೋ ಯತ್ರ ಸಹಸ್ರಮೂರ್ತಿ. ಏನಾಯ್ತು ಅಂತಂದ್ರೆ, ಕುಮಾರಧಾರಾ ನದಿ, ಆ ನದಿ ಜೊತೆಗೆ ನಮ್ಮ ನೇತ್ರಾವತಿ ನದಿ ಈಗ ಸೇರ್ಕೊಂಡು ಹೋಗ್ತಾ ಇದೆ. ಸೇರ್ತಾ ಇದ್ರೆ ಹೇಗ್ ಕಾಣ್ತಾ ಇದೆ ಅಂತಂದ್ರೆ, ಆ ಭಾರಿ ನೋಡ್ಲಿಕ್ಕೆ ಭಾತಿ ಶೋಭಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಕ್ಷೇತ್ರ ಇನ್ನು ಈ ಸಂಗಮ ಕುಮಾರಧಾರೆ ನೇತ್ರಾವತಿ ಈ ಎರಡು ನದಿಗಳ ಸಂಗಮ ಭಾರಿ ಶ್ರೇಷ್ಠ ಅಂತ. ಯಾಕೆ ಅಂತಂದ್ರೆ ನೋಡಿ, ತ್ರಿಮಾರ್ಗಗ ತೀರಗತೋಪ್ಯೆ, ಅಲ್ಲಿ ಗಂಗೆ ತೀರ. ತ್ರಿಮಾರ್ಗಗ ಅಂದ್ರೆ ಮೂರು ಲೋಕಗಳಲ್ಲಿ ಸಂಚಾರ ಮಾಡುದು ಯಾರು, ಯಾವ ನದಿ ಅಂತಂದ್ರೆ ನಮ್ಮ ಗಂಗೆ. ಏನ್ ಮಾಡ್ತಾಳೆ, ಮೂರೂ ಲೋಕದಲ್ಲಿ ಸಂಚಾರ ಮಾಡ್ತಾಳೆ. ಆದ್ರೆ ಅಲ್ಲಿ ಅವಳ ತೀರದಲ್ಲಿ ಯಾರಿದ್ದಾರೆ, ರುದ್ರದೇವರಿದ್ದಾರೆ. ಹೇಗಿದ್ದಾರೆ, ಒಂದೇ ರೂಪದಿಂದ ಕಾಶಿ ವಿಶ್ವನಾಥನಾಗಿ ಇದ್ದಾರೆ. ಒಂದು ತೀರದ ಒಂದು ರೂಪದಲ್ಲಿ ಇದ್ದಾನೆ. ಹಾಗಿದ್ದಾಗ ಇಲ್ಲಿ ಏನಾಗಿದೆ ಅಂತಂದ್ರೆ, ಆ ರುದ್ರದೇವರು ಏನ್ ಮಾಡಿದ್ದಾರೆ, ಸಹಸ್ರ ಮೂರ್ತಿ ಅಂದ್ರೆ ಸಾವಿರಾರು ಶರೀರಗಳನ್ನು, ಇಲ್ಲಿ ಸಹಸ್ರಲಿಂಗ ಅಂತ ಇಲ್ಲೂ ಅಷ್ಟೇ, ಒಂದು ಸಾವಿರಾರು ಲಿಂಗ ಇರುವ ಪ್ರದೇಶ.
ಕುಮಾರಧಾರಾ ನದಿ ಮತ್ತೆ ನೇತ್ರಾವತಿ ಸೇರುವ ಸ್ಥಳದಲ್ಲಿ ಸಾವಿರಾರು ರುದ್ರದ ಲಿಂಗಗಳಿರುವಂತಹ ಪ್ರದೇಶ. ಅದರಿಂದ ರಾಜರು ಅದನ್ನು ಎಷ್ಟು ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ ಅಂದ್ರೆ, ನೋಡಿ, ಯಾರೋ ಗೈಡ್ ಆಗಿದ್ರೆ ನಮ್ಗೆ ಇನ್ನೂ ಕೆಟ್ಟದಾಗ ಹೇಳ್ತಿದ್ರು. ನೋಡಿ, ಇಲ್ಲಿ 1,000 ಲಿಂಗ ಇದೆ, ನೇತ್ರಾವತಿ ಎರಡು ನದಿಗಳು ಸೇರ್ತದೆ, ಹಳೆಯದು ಅಷ್ಟೇ. ಇನ್ನು ಇಷ್ಟನ್ನೇ ರಾಜರು ಏನ್ ಮಾಡಿದ್ರು, ತುಂಬಾ ಸ್ವಾರಸ್ಯ. ನೋಡಿ, ಅಲ್ಲಿ ಕಾಶಿಯಲ್ಲಿ ಆಗ್ಬೇಕಾದ್ರೆ, ಅಲ್ಲಿ ಗಂಗೆ ಹರಿಯುವ ಪ್ರದೇಶದಲ್ಲಿ ಆಗ್ಬೇಕಾದ್ರೆ ರುದ್ರದೇವರು ಒಂದು ರೂಪದಿಂದ ಇದ್ರೆ, ನಮ್ಮ ರುದ್ರದೇವರು ಏನ್ ಮಾಡಿದ್ರು, ಇಲ್ಲಿ ಬರ್ಬೇಕಾದ್ರೆ ಸಾವಿರಾರು ರೂಪ. ಅಷ್ಟು ಪ್ರೀತಿಕರವಾಯ್ತು ರುದ್ರದೇವರಿಗೆ ಈ ಕ್ಷೇತ್ರ, ಅಂತ ಕ್ಷೇತ್ರ ಇದು ಅಂತ. ಅದ್ರ ಮಹಿಮೆಯನ್ನು ಅಷ್ಟು ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ನಮ್ಗೆ ಒಳ್ಳೆ ಗೈಡು ಸಿಕ್ಕಿದ್ದಾರೆ ಅಂತ ಆಯ್ತು. ಈ ಗೈಡ್ ನಮಗೆ ಮೋಕ್ಷಕ್ಕೂ ಕರ್ಕೊಂಡು ಹೋಗ್ತಾರೆ ಅಂತ ನಮಗೆ ಗೊತ್ತಾಗಿದೆ. ಹಾಗೆ ಆ ನೇತ್ರಾವತಿ ಕುಮಾರಧಾರೆ ಸಂಗಮವನ್ನು ವರ್ಣಿಸಿ, ಈಗ ಆ ಬರೀ ಕುಮಾರಧಾರೆಯನ್ನು ವರ್ಣಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರೆಯ ಪುನೀಹಿ ಮಾಮಗಸ್ತೋಮಂ ಲುನೀಹಿ ಸದನೀಹಿತಂ. ಏನು ಅಂತಂದ್ರೆ, ಕುಮಾರಧಾರೆ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಸುಜನೋದ್ಧಾರೆ, ನೀನ್ ಏನಾಗಿದ್ದಿ, ಸಜ್ಜನರನ್ನು ಅನುಗ್ರಹ ಮಾಡೋದ್ರಲ್ಲಿ ಇರುವವಳು ನೀನು. ಯಾವಾಗ್ಲೂ ಸಜ್ಜನರ ಅನುಗ್ರಹ ಮಾಡೋದ್ರಲ್ಲೇ ಆಸಕ್ತಳು ಅಂತವಳು ನೀನು. ನಿಂಗೊಂದು ಕೇಳ್ಕೊಳ್ತೇನೆ, ಏನು ಅಂತಂದ್ರೆ, ವಿಜ್ಞಾನಧಾರೆಯ ಪುನೀಹಿ ಮಾಂ, ವಿಜ್ಞಾನಧಾರೆಯ ಪುನೀಹಿ ಮಾಂ. ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿದಾಗ ಏನಾಗ್ತವೆ, ಪವಿತ್ರರಾಗ್ತವೆ. ನಂಗೆ ನೀರಲ್ಲಿ ಮಾತ್ರ ಸ್ನಾನ ಮಾಡಿ ನಂಗೆ ಅದು ಬೇಡ, ನೀನ್ ಎಲ್ಲವನ್ನು ಕೊಡುವವಳು. ಭಕ್ತರಿಗೆ ಸುಜನೋದ್ಧಾರೆ, ಸಜ್ಜನರನ್ನು ಅವರ ಅಭೀಷ್ಟಗಳನ್ನು ಪೂರೈಸಿ ಅವರನ್ನೆಲ್ಲ ಉದ್ಧಾರ ಮಾಡುವವಳಲ್ವಾ. ಆದ್ರಿಂದ ನಂದೊಂದು ಪ್ರಾರ್ಥನೆ, ವಿಜ್ಞಾನಧಾರೆಯ ಪುನೀಹಿ ಮಾಂ. ನಿನ್ನ ಬರೀ ನದಿ ತರಂಗಗಳಿಂದ ನನ್ನನ್ನು ಪವಿತ್ರ ಮಾಡೋದಷ್ಟೇ ಅಲ್ಲ, ಜ್ಞಾನದ ಧಾರೆ. ಎಂತ ಜ್ಞಾನ, ಸಾಮಾನ್ಯ ಯಾವುದೋ ಜ್ಞಾನ ಅಲ್ಲ, ವಿಜ್ಞಾನ. ವಿಜ್ಞಾನ ಅಂದ್ರೆ ಅಂದ್ರೆ ವಿಶೇಷವಾದ ಜ್ಞಾನ. ಯಾವುದು ವಿಶೇಷವಾದ ಜ್ಞಾನ? ವಿಷ್ಣುವಿನ ಜ್ಞಾನ, ಅದು ವಿಶೇಷವಾದ ಜ್ಞಾನ. ಅಂತಹ ಜ್ಞಾನದ ಧಾರೆಯಿಂದ ನಮ್ಮನ್ನ ಪುನೀಹಿ, ಪವಿತ್ರ ಮಾಡು. ನಾವು ಅಷ್ಟೇ ಈಗ ಏನನ್ನೋ ಓದ್ತೇವೆ, ಅದನ್ನು ಓದೋದ್ರಿಂದ ಯಾವ್ಯಾವ್ದೋ ಜ್ಞಾನ ಪಡಿತೇವೆ, ಪವಿತ್ರ ಆಗುದಿಲ್ಲ. ವಿಷ್ಣು ಸಂಬಂಧಿ ಜ್ಞಾನವನ್ನು ಪಡೆದ್ರೆ ಪವಿತ್ರರಾಗ್ತೇವೆ. ಆದ್ರಿಂದ ಆ ನದಿಯಲ್ಲೂ ಅದನ್ನೇ ಪ್ರಾರ್ಥಿಸಿದ್ರು ರಾಜರು, ವಿಜ್ಞಾನಧಾರೆಯ ಮಾಂ ಪುನೀಹಿ, ಪವಿತ್ರ ಮಾಡು. ಮತ್ತೇನು, ಇನ್ನೊಂದು ಪ್ರಾರ್ಥನೆ, ಒಂದಷ್ಟೇ ಕೇಳೋದಲ್ಲ, ಇನ್ನೊಂದು, ಜ್ಞಾನದ ಧಾರೆ ಕೊಟ್ಟಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನ್ ಬೇಕು, ಜ್ಞಾನೇನೈವ ಪರಂಪದಂ, ಜ್ಞಾನ ಬೇಕು. ಆದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಏನಾಗುತ್ತೆ, ಪಾಪದ ರಾಶಿ, ನಮ್ಮದು ಹಿಂದಿನ ಪ್ರಾರಬ್ಧ ಎಲ್ಲ ಕಟ್ಟಾಗ್ತದೆ. ಯಾವ್ದು ಪ್ರಾರಬ್ಧ ಇರ್ತದೆ ಅದು ಮಾತ್ರ ಉಳಿತದೆ. ಹಾಗೆ ಮಾಡ್ಬೇಕಲ್ವಾ, ಅದನ್ನ ಪ್ರಾರ್ಥಿಸಿದ್ರು. ಏನು, ಮಾಂ ಅಗಸ್ತೋಮಂ. ಅಗಸ್ತೋಮ ಅಂದ್ರೆ ನಮ್ಮ ಅಘ ಅಂದ್ರೆ ಪಾಪ, ಅದರ ಸ್ತೋಮ ಅಂದ್ರೆ ಸಮೂಹ, ಗುಂಪು. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಕತ್ತರಿಸು. ಕಟ್ಟಾಗಬೇಕಲ್ವಾ, ಕತ್ತರಿಸು. ಲುನೀಹಿ, ಆ ಪಾಪದ ರಾಶಿಯನ್ನು ಕತ್ತರಿಸು, ಜ್ಞಾನದ ಧಾರೆಯನ್ನು ಸುರಿ, ಮೋಕ್ಷಕ್ಕೆ ಕಳಿಸು ಅಂತ ಅವಳಲ್ಲಿಯೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಂತರ ಆ ಕುಮಾರಧಾರೆಯನ್ನು, ಆ ಮಹಿಮೆಯನ್ನು ಅಲ್ಲಿ ಒಂದು ಅಪೇಕ್ಷೆಯನ್ನು ಮುಂದೆ ಇಡ್ತಾ ಇದ್ದಾರೆ. ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ತಪಸ್ತಪಂತ ಸನ್ಮಂತ್ರಂ ಜಪಂತಸ್ಯಾಮ ಸಂತತಂ. ಮತ್ತೆ ಕುಮಾರಧಾರೆ ಸಂಬೋಧನೆ ಮಾಡಿದ್ವಿ. ಕುಮಾರಧಾರೆ ತ್ವತ್ತೀರೆ, ನಿನ್ನ ತೀರದಲ್ಲಿ ನನ್ಗೊಂದು ಅಪೇಕ್ಷೆ ನೋಡು. ಏನು ಅಂತ, ಮುಕ್ತಿದ್ವಾರೆ, ನಿನ್ನ ತೀರ ಎಂತದ್ದು ಅಂತಂದ್ರೆ ಮುಕ್ತಿಯ ದ್ವಾರ. ನೋಡಿ, ಪಾಪ ಕತ್ತರಿಸ್ಬೇಕು, ಜ್ಞಾನದ ಧಾರೆ ಸುರಿಬೇಕು, ಏನಾಗ್ತದೆ, ಮುಕ್ತಿ ಸಿಗ್ತದೆ. ಎಲ್ಲಿಂದ ಸಿಕ್ತು ಮುಕ್ತಿ? ಕುಮಾರಧಾರೆ ತೀರದಲ್ಲಿ ನಮಗೆ ಇಷ್ಟು ಪ್ರಾರ್ಥನೆ ಮಾಡಿದ್ರೆ ಮುಕ್ತಿ ಸಿಕ್ತು ಅಂತ ಹೇಳ್ಬೇಕು. ಅವಾಗ ಏನಾಯ್ತು, ಮುಕ್ತಿ ದ್ವಾರ ಎಲ್ಲಿಂದ ಸಿಕ್ತು? ಆ ತೀರದಲ್ಲಿ ಇತ್ತು. ಅದಕ್ಕೋಸ್ಕರ ಮುಕ್ತಿದ್ವಾರೆ ಅಂತ ಹೇಳಿದ್ರು ರಾಜರು. ಗುಣಾಕರೆ ಅಂತ, ಎಂತ ನದಿಯಲ್ಲಿ ಇರ್ಬೇಕಾದ ಗುಣಗಳು, ಒಳ್ಳೆ ಸಿಹಿ ನೀರಿರ್ಬೇಕು, ಮೀನುಗಳು ಇರ್ಬೇಕು, ಒಳ್ಳೆ ಸಾತ್ವಿಕ ಪ್ರಾಣಿಗಳು ಇರ್ಬೇಕಲ್ಲಿ. ಮೊಸಳೆ ಗಿಸಳೆ ಇರಬಾರ್ದು, ಸಾತ್ವಿಕ ಪ್ರಾಣಿಗಳು ಇರ್ಬೇಕು. ಹಾಗಿದ್ದಾಗ ಅದೆಲ್ಲ ನದಿಗೆ ಗುಣಗಳು. ಅಂತ ಗುಣ ಆಕರೆ, ಅಷ್ಟೆಲ್ಲ ನಿಂಗೆ ನದಿಗಳಲ್ಲಿ ಇರ್ಬೇಕಾದ ಗುಣಗಳೇನು, ಅದೆಲ್ಲ ಹೆಚ್ಚೆಚ್ಚು ನಿನ್ನಲ್ಲಿದೆ. ಆದ್ರಿಂದ ನೀನೇನಾಗಿದ್ಯಾ, ಗುಣಾಕರ. ಅಂತ ಗುಣಾಕರ ಅಂತ ನೀನು ನಿನ್ನ ಮುಕ್ತಿದ್ವಾರವಾದಂತ ಈ ತೀರದಲ್ಲಿ ಏನ್ ಮಾಡ್ಬೇಕು, ನಂಗೆ ಒಂದು ಪ್ರಾರ್ಥನೆ ಏನು ಅಂತಂದ್ರೆ, ಯಾವಾಗ್ಲೂ ನಮ್ಮಂತ ತಪಸ್ವಿಗಳು, ಜಪ ಮಾಡುವವರು, ಅನುಷ್ಠಾನವನ್ನು ಮಾಡುವವರು ಯಾವಾಗ್ಲೂ ಬಂದು ಇಲ್ಲಿ ಜಪಂತಸ್ಯಾಮಃ, ನಾವೆಲ್ಲ ಇಲ್ಲೇ ಇರ್ಬೇಕಂತ ಬಯಸ್ತೇವೆ. ಯಾವಾಗ್ಲೂ ಇಲ್ಲಿ ಬಂದು ಜಪ ಮಾಡುವಂತೆ ಮಾಡು. ನಾವು ಮನಸ್ಸು ಮಾಡ್ತೇವೆ, ಇಲ್ಲಿ ಹೋಗೋಣ, ಇಂಥ ಕ್ಷೇತ್ರಕ್ಕೆ ಹೋಗೋಣ, ಮಾಡೋಣ ಅಂತಂದ್ರೆ ಆಗಲ್ಲ. ಆ ಕ್ಷೇತ್ರಾಭಿಮಾನಿ ದೇವತೆಗಳಿಗೆ ಮನಸ್ಸು ಬರ್ಬೇಕು, ಅವ್ರು ಬರ್ಲಿ, ನನ್ನ ತೀರದಲ್ಲಿ ಅಥವಾ ನನ್ನ ಜಾಗದಲ್ಲಿ ಬಂದು ಸಾಧನೆ ಮಾಡ್ಕೊಂಡು ಹೋಗ್ಲಿ ಅಂತ ಆ ಕ್ಷೇತ್ರಾಭಿಮಾನಿ ದೇವತೆಗಳು ಒಪ್ಪಿಗೆ ಕೊಡ್ಬೇಕು, ಅವ್ರು ಮನಸ್ಸು ಮಾಡ್ಬೇಕು. ಆಗ ಮಾತ್ರ ಆ ಕಾರ್ಯ ಆಗ್ತದೆ. ಆದ್ರಿಂದ ಇವತ್ತೇನೋ ಬಂದು ಸ್ನಾನ ಮಾಡಿ ಜಪ ಮಾಡಿ ಹೋಗೋದು ಅಂತ ಆದ್ರೆ, ಹೀಗ್ ಮಾಡ್ಬಿಟ್ರೆ
ಮುಕ್ತಿ ಆಗ್ತದ? ಆಗಲ್ಲ. ಒಂದು ದಿವಸ ಮಾಡಿದ ಸಾಧನೆ ಒಂದು ದಿವಸ ಗೋವಿಂದ ಅಂದ್ಬಿಟ್ರೆ ಸಾಕ? ನಮ್ಮ ಪಾಪದ ರಾಶಿ ಅಷ್ಟಿದೆ. ಗೋವಿಂದ ದೇವರು ಕೂಡ ಅದನ್ನ ನೀನು ಅನುಭವಿಸು ಅಂತಾರೆ. ಅದಕ್ಕೆ ಒಂದು ಸರಿ ಸಾಕಾಗಲ್ಲ. ಕಡಿಮೆ ಆಗ್ಬೇಕಾ ಪಾಪದ ಪ್ರಾರಬ್ಧ, ಗೋವಿಂದ ನಾರಾಯಣ ಮತ್ತೆ ಮತ್ತೆ ಸ್ಮರಣೆ ಮಾಡ್ಬೇಕು. ಹಾಗೆ ಮುಕ್ತಿ ದ್ವಾರದಲ್ಲಿ ಬಂದು ಸ್ಮರಣೆ ಮಾಡಿದ್ರೆ, ಬಾಗ್ಲಲ್ಲಿ ಯಾರು ಬಂದಿದ್ದಾರೆ ತೆಗಿಯೋಣ ಅಂತ ದೇವ್ರು ಏನ್ ಮಾಡ್ತಾನೆ, ಮುಕ್ತಿಯ ದ್ವಾರವನ್ನು ತೆಗಿತಾನೆ. ಆದ್ರಿಂದ ಪ್ರಾರ್ಥನೆ ಮಾಡಿದ್ರು, ಏನು ನದಿ ಅಭಿಮಾನಿ, ಏನಂತ ಅನುಗ್ರಹ ಮಾಡು, ನಿನ್ನ ತೀರದಲ್ಲಿ ಬಂದು ನಾವೆಲ್ಲರೂ ಜಪ ಮಾಡುವಂತೆ ಆಗ್ಲಿ. ಯಾವಾಗ್ಲೂ ಬಂದು ಸಂತತಂ ಸನ್ಮಂತಂ ಜಪಂತಸ್ಯಾಮ ಸಂತತಂ, ಯಾವಾಗ್ಲೂ ನಿನ್ನ ತೀರದಲ್ಲಿ ಬಂದು ಜಪ ಮಾಡುವಂತೆ ಆಗ್ಲಿ ಅಂತ ಪ್ರಾರ್ಥಿಸಿದ್ರು. ಮುಂದೆ ಹಾಗೆ ಸಂಚಾರ ಮಾಡ್ತಾ ಏನ್ ಮಾಡಿದ್ರು, ಸುಬ್ರಹ್ಮಣ್ಯ ಕ್ಷೇತ್ರ. ಆಚಾರ್ಯ ಮಧ್ವರು ಬೆಳಗ್ಗೆ ಪೂಜೆಯನ್ನ ಎಲ್ಲಿ ಮಾಡ್ತಿದ್ರು, ಉಡುಪಿ ಕ್ಷೇತ್ರ ಅಂತ ನೋಡಿದ್ವಿ. ನಂತರ ಮಧ್ಯಾಹ್ನ ಪೂಜೆಯಲ್ಲಿ ಮಾಡ್ತಿದ್ರು ಮಧ್ಯವಾಟ ಮಠ ಅಂತ, ಅದನ್ನು ನೋಡಿದ್ವಿ. ವೇದವ್ಯಾಸರ ದೀಪದಂತೆ ಶೋಭಿಸುವ ವೇದವ್ಯಾಸರಿದ್ದಾರೆ ಅಂತ ನೋಡಿದ್ವಿ. ಮತ್ತೆ ಎಲ್ಲಿ ಬಂದ್ವಿ, ಮುಂದಿನ ಕ್ಷೇತ್ರ ಸಂಚಾರ ಮಾಡ್ತಾ ಆಚಾರ್ಯ ಮಧ್ವರು ಬರುವ ರಾತ್ರಿ ಪೂಜೆ ಬರುವ ಸ್ಥಳ ಸುಬ್ರಹ್ಮಣ್ಯ ಕ್ಷೇತ್ರ, ಅಲ್ಲಿಗೆ ಬಂದಿದ್ದೇವೆ. ಆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಹೇಳ್ತಾ ಅಲ್ಲಿಯ ದೇವರನ್ನು ಹೇಳ್ತಾ ಇದ್ದಾರೆ, ಸುಬ್ರಹ್ಮಣ್ಯನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯಸ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ, ಯತ್ರೋಚ್ಚಿಷ್ಟಮಪಿ ಸ್ಪಷ್ಟಂ ಶ್ವಿತ್ರೇಣ ಶೋಧಯತ್ಯಹೋ. ಆಶ್ಚರ್ಯ ಅಂತಂದ್ರು. ಅಹೋ ಅಂತ ಆಶ್ಚರ್ಯ. ಯಾಕೆ ಆಶ್ಚರ್ಯ ಆಗ್ತದೆ ಅಂತಂದ್ರೆ, ಇಲ್ಲೊಂದು ವಿಚಿತ್ರ ನಡೀತಾ ಇದೆ. ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಒಂದು ವಿಚಿತ್ರ ಮಹಿಮೆ ನಡೀತಾ ಇದೆ. ಏನು ಅಂತಂದ್ರೆ, ಯತ್ರ ಉಚ್ಚಿಷ್ಟಮಪಿ ಶ್ವಿತ್ರೇಣ ಶೋಧಯತಿ. ಸ್ಪಷ್ಟ ಗೊತ್ತಾಗ್ತದೆ. ಏನು ಅಂತಂದ್ರೆ, ಕುಷ್ಠರೋಗಿಗಳು ನೋಡ್ತೇವೆ ಈಗ, ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗ್ಬಿಡ್ತಾರೆ, ಕಡೆಗೆ ರೋಗ ತಡಿಲಿಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಾಕಾಯ್ತು, ಏನಾದ್ರೂ ರೋಗ ಪರಿಹಾರ ಆಗ್ಲಿಲ್ಲ. ಆಗ ಜನ ಏನ್ ಮಾಡ್ತಾರೆ, ಜ್ಯೋತಿಷ್ಯರು ಅಂತ ಹೋಗ್ತಾರೆ. ಹೋದಾಗ ನಿಮಗೆ ಇಂಥ ರೋಗ ಉಂಟು, ಅದಕ್ಕೋಸ್ಕರ ನೀವು ಸೇವೆ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕು, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ ಕುಷ್ಠರೋಗ ಕಡಿಮೆ ಹೋಗ್ತದೆ ಅಂತ, ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಆಗ ಜನರು ಏನ್ ಮಾಡ್ತಾರೆ, ಕುಷ್ಠರೋಗಿಗಳು ಬರ್ತಾರೆ, ಏನು ಸೇವೆ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಬ್ರಾಹ್ಮಣರು ಎಲ್ಲ ಉಂಡಿದ ಎಂಜಿಲುಂಟು, ಅಲ್ಲಿ ಭಕ್ತರೆಲ್ಲ ಉಂಡಿದ ಎಂಜಿಲುಂಟು, ಹೊರಲಾಡಿ ಅಂತ ಹೇಳ್ತಾರೆ. ಆಯ್ತು ಅಂತ ಕುಷ್ಠರೋಗ ಹೋಗ್ಬೇಕು ಅಂತ ಅಪೇಕ್ಷೆ ಬಂದವನು ಅವನೇನ್ ಮಾಡ್ತಾನೆ, ಹೊರಲಾಡ್ತಾನೆ. ಹೊರಲಾಡ್ದಾಗ ಆ ಎಲ್ಲ ರೋಗ ಹೋಗಿ ಆಯ್ತು. ಸ್ಪಷ್ಟ ನೋಡ್ತಾ ಇದ್ದೇವೆ, ಈಗ್ಲೂ ನೋಡ್ತಾ ಇದ್ದೇವೆ ಭಕ್ತರಲ್ಲಿ. ಈಗ ಅದು ಆ ಸೇವೆ ನಿಲ್ಲಿಸ್ಬಿಟ್ರು, ಗೋವಿನ ಎಂಜಿಲ್ ಅಂತ ಈಗ ಮಾಡಿದ್ರು. ಹಸು ಉಂಡು ಬಿಟ್ಟ ಇಂತ ಎಂಜಿಲ್ ಮೇಲೆ ಹೊರಲಾಡ್ಲಿಕ್ಕೆ ಅಂತ ಈಗಲೂ ಅನುಗ್ರಹ ಮಾಡ್ತಾ ಇದ್ದಾನೆ. ಆದ್ರೆ ಅದಕ್ಕೆ ಹೇಳಿದ್ರು, ಎತ್ರ ಉಚ್ಚಿಷ್ಟಂ, ರಾಜರದನ ಬ್ರಾಹ್ಮಣರು ಉಚ್ಚಿಷ್ಟ ಯಾವ್ದು ಅನ್ಲಿಕ್ಕೆ ಹೋಗ್ಲಿಲ್ಲ. ಈಗ ಕ್ರಮ ಚೇಂಜ್ ಆಗಿದೆ, ಅದಕ್ಕೆ ಗೋವಿನ ಉಚ್ಚಿಷ್ಟ ಎಂಜಿಲ್ಲು ಅಂತ. ಎಂಜಿಲ ಮೇಲೆ ಹೊರಲಾಡಿದ್ರೆ ಏನಾಗ್ತದೆ, ಆ ಕುಷ್ಠರೋಗ ಎಲ್ಲ ಪರಿಹಾರ ಆಗ್ತಾ ಇದೆ. ಇಂಥ ಮಹಿಮೆ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವರಿಂದ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯ, ಯಾರಿಂದ ಹೇಳಲಿಕ್ಕೆ ಸಾಧ್ಯ. ಇಷ್ಟು ಭಕ್ತರನ್ನು ಅನುಗ್ರಹ ಮಾಡ್ಲಿಕ್ಕೆ ದೇವರ ಅನುಗ್ರಹದಿಂದ ಬಂದು ಅಲ್ಲಿ ಕೂತಿದ್ದಾನೆ, ಹೀಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳಿ ರಾಜರು ಮತ್ತೆ ಹೇಳ್ತಾ ಇದ್ದಾರೆ. ಬ್ರಹ್ಮಹತ್ಯಾ ದೋಷಶೇಷಂ ಬ್ರಾಹ್ಮಣಾನಾಂ ಹರತ್ಯಘಂ ವಿರೋಧೇತು ಪರಂ ಕಾರ್ಯಂ ಇತಿ ನ್ಯಾಯಂ ಅಮಾನಯತ್. ಏನು ಅಂತಂದ್ರೆ, ವ್ಯಾಕರಣದ ಒಂದು ವಿಷಯ ಏನಂತಂದ್ರೆ, ಒಂದು ಏನೋ ಕೆಲಸ ಆಗ್ಬೇಕು ವ್ಯಾಕರಣದ ಪ್ರಕಾರ. ಒಂದು ಸೂತ್ರದಿಂದ ಇಂಥದ್ದು ಬರ್ತದೆ, ಒಂದು ಶಬ್ದ ಆಗ್ಬೇಕು ಅನ್ಕೊಳ್ಳಿ. ಆ ಶಬ್ದದ ಪಕ್ಕದಲ್ಲಿ ಒಂದಿಷ್ಟು ಪ್ರತ್ಯಯ ಅಂತ ಒಂದಿರುತ್ತೆ, ಅದು ಬಂದು ಏನೋ ಆಗ್ಬೇಕು, ಒಂದು ರೂಪ ಆಗ್ಬೇಕು ಶಬ್ದದ ಒಂದು. ಹಾಗಿದ್ದಾಗ ಒಂದು ಯಾವ್ದೋ ಒಂದು ಬಾಧಕ ನಿಯಮ ಬರ್ತದೆ, ಈ ರೂಲ್ ಪ್ರಕಾರ ಇಂಥದ್ದು ಮಾಡ್ಲಿಕ್ಕೆ ಬರುದಿಲ್ಲ ಅಂತೇನೋ ಒಂದು ಹೇಳ್ತದೆ. ಆ ರೂಲ್ ಈ ರೀತಿ ಹೇಳ್ತದೆ. ಇನ್ನೊಂದು ಇದೇ ಜಾಗಕ್ಕೆ ಈ ರೀತಿ ಆಗಲ್ಲ ಅಥವಾ ಆಗತ್ತೆ ಅಂತ ಹೇಳಲಿಕ್ಕೆ ಇನ್ನೊಂದು ರೂಲ್ ಬರುತ್ತೆ. ಎರಡೂ ರೂಲ್ ಕೇಳಿಸ್ತಿದ್ಯಾ? ಕೇಳಿಸ್ತದೆ. ಎರಡು ನಿಯಮಗಳು ಏನಾಗ್ತದೆ, ವ್ಯಾಕರಣದ ಒಂದು ಪ್ರದೇಶ, ಈಗ ಶಬ್ದ ಯಾವ್ದು ಆಗ್ಬೇಕು, ಅಲ್ಲಿ ಒಂದು ಪ್ರತ್ಯಯ ಬರ್ಬೇಕು, ಏನೋ ಆಗ್ಬೇಕು, ಎರಡು ನಿಯಮಗಳು ಇಲ್ಲಿ ಅಪ್ಲೈ ಆಗ್ತದೆ. ಎರಡು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಯಾವ್ದು ಬರ್ತದೆ ಅಂತ ಪ್ರಶ್ನೆ ಬಂದಾಗ ಒಂದು ನಿಯಮ ಇದೆ ವ್ಯಾಕರಣದ, ವಿಪ್ರತಿಷೇಧೆ ಪರಂ ಕಾರ್ಯಂ. ವಿರೋಧ ಬಂದಾಗ ಎರಡು ನಿಯಮಗಳ ವಿರೋಧ ಬಂತು, ಈ ಪ್ರದೇಶದಲ್ಲಿ ಎರಡಕ್ಕೂ ಅವಕಾಶ ಇದೆ. ಒಂದು ಇದು ಬಹುಶಃ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ, ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಚೇರ್ ಇದೆ, ಮ್ಯೂಸಿಕಲ್ ಚೇರ್ ಅಂತ ಇಟ್ಕೊಳ್ಳೋ, ಆಟ ಆಡ್ತಾ ಇರ್ತಾರೆ ಮ್ಯೂಸಿಕಲ್ ಚೇರ್. ಇಬ್ರೇ ಆಡ್ತಾ ಇದ್ದಾರೆ, ಲಾಸ್ಟ್ ಎಲ್ಲರೂ ಆಟ ಆಡಿ ಸೋತಾಯ್ತು, ಒಂದೇ ಚೇರ್ ಇಟ್ಟಿದ್ದಾರೆ, ಇಬ್ರು ಆಡ್ತಾ ಇದ್ದಾರೆ. ಹಾಗೇನಾಯ್ತು, ಮ್ಯೂಸಿಕ್ ಸ್ಟಾಪ್ ಮಾಡಿದಾಗ ಒಬ್ಬ ಕೂಡ್ತಾನೆ, ಇನ್ನೊಬ್ಬ ನಿಲ್ಲೇಬೇಕು.
ಹಾಗೆ ಈಗ ಇಬ್ರಿಗೂ ಅವಕಾಶ ಇತ್ತು ಕೂಡ್ಲಿಕ್ಕೆ. ಆದ್ರೆ ಯಾರು ಚೇರಿನ ಸಮೀಪ ಇದ್ದ, ಹಾಡು ನಿಂತ ತಕ್ಷಣ ಅವ್ನು ಕೂಡ್ಲಿಕ್ಕೆ ಅವಕಾಶ ಆಯ್ತು. ಅಲ್ಲಿ ಏನಾಯ್ತು, ಆ ಅವಕಾಶ ತರ ಅಲ್ಲಿ ಅವನು ಹತ್ತಿರ ಇದ್ದದ್ದು ಅನ್ನೋದೊಂದು ನೆಪ ಆಯ್ತಲ್ಲ, ಹಾಗೆ ಒಂದು ನಿಯಮ ಇಲ್ಲಿ ನೆಪ ಆಯ್ತು. ಯಾವ ಆದೇಶವು ಬರ್ತದೆ ಅಂತ ಹೇಳಲಿಕ್ಕೆ ಒಂದು ನೆಪ ಏನಂತಂದ್ರೆ, ಪರ ಆದೇಶವು ಬರ್ತದೆ ಅಂತ. ಯಾವ್ದು ನೆಕ್ಸ್ಟ್ ಇರ್ತದಲ್ಲ, ಫಸ್ಟ್ ಒಂದು ಆದೇಶ ಬಂತು, ಇನ್ನೊಬ್ಬ ಪ್ಲೇಯರ್ ಬಂದ, ಇವರಿಬ್ರಲ್ಲಿ ಯಾರು ಅಂತಂದ್ರೆ ಹತ್ತಿರದ ಇದ್ದವನು ಬರ್ತಾನೆ. ಹಾಗೆ ಸೆಕೆಂಡ್ ಬಂದವನು ಅಂದ್ರೆ ಪರದಲ್ಲಿ ಬಂದಂತ ಆದೇಶ ಅದು ಅನ್ವಯ ಆಗ್ತದೆ, ಮೊದಲು ಹೇಳಿದ ಆದೇಶ ಅನ್ವಯಿಸುವುದಿಲ್ಲ ಅಂತ ವಿಪ್ರತಿಷೇಧೆ ಪರಂ ಕಾರ್ಯಂ ಹೇಳಿದ್ದಾರೆ. ಇದ್ಯಾಕೆ ಇಲ್ಲಿ ಹೇಳ್ಬೇಕಾಯ್ತು ಅಂತಂದ್ರೆ, ಬ್ರಹ್ಮಹತ್ಯ ದೋಷಶೇಷಂ ಬ್ರಾಹ್ಮಣಾನಾಂ ಹರನ್ನಯಂ. ಸುಬ್ರಹ್ಮಣ್ಯ ಏನ್ ಮಾಡ್ತಾ ಇದ್ದಾನೆ, ಬ್ರಹ್ಮಹತ್ಯೆ ದೋಷವನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಬ್ರಹ್ಮಹತ್ಯೆ ದೋಷ ಯಾವಾಗ ಬರ್ತದೆ, ಒಬ್ಬ ಬ್ರಾಹ್ಮಣನನ್ನು ಕೊಂದರೆ ಬ್ರಹ್ಮಹತ್ಯೆ ದೋಷ. ಈಗ ಪ್ರಸಂಗ ಏನು, ಈ ವಿಪ್ರತಿಷೇಧೆ ಪರಂ ಕಾರ್ಯಂ ಈ ನಿಯಮ ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ, ನೋಡಿ, ಒಬ್ಬ ವ್ಯಕ್ತಿ ಬ್ರಹ್ಮಹತ್ಯೆ ದೋಷ ಮಾಡಿದ, ಯಾಕೆ ಬಂತು ಅವನಿಗೆ ದೋಷ? ಒಬ್ಬ ಹಿಂದಿನ ಜನ್ಮದಲ್ಲಿ ಅವನು ಬ್ರಾಹ್ಮಣನನ್ನು ಕೊಂದ, ಬ್ರಹ್ಮಹತ್ಯೆ ದೋಷ ಬಂತು, ಸತ್ತ, ಅವನು ನರ್ಕದಲ್ಲಿ ಹೋದ, ಅಲ್ಲಿ ಅನುಭವಿಸ್ಬೇಕಾದದ್ದು ಅನುಭವಿಸಿದ, ಆದ್ರೂ ಒಂದಿಷ್ಟು ಉಳ್ಕೊಂಡು ಬಂದಿದ್ರಿಂದಲೇ ಕುಷ್ಠರೋಗ ಅಂತ ಬಂತು ಅವನಿಗೆ. ಕುಷ್ಠರೋಗ ಇದೆ ಅಂತ ಆದ್ರೆ ಅವನು ಹಿಂದಿನ ಜನ್ಮದಲ್ಲಿ ಒಂದು ಬ್ರಹ್ಮಹತ್ಯೆ ಮಾಡಿದ್ದಾನೆ. ಆ ಬ್ರಹ್ಮಹತ್ಯದ ದೋಷ, ಅದರ ಶೇಷ ನೋಡಿ, ಅದಕ್ಕೆ ಬ್ರಹ್ಮಹತ್ಯ ದೋಷ ಶೇಷಂ ಅಂತ ಹೇಳಿದ್ರು ರಾಜರು. ಬ್ರಹ್ಮಹತ್ಯೆ ಮಾಡಿದ, ದೋಷದ ಪಾಪವನ್ನೆಲ್ಲ ಅನುಭವಿಸಿದ, ಆದ್ರೂ ಉಳಿದಿದ್ದೇನಿತ್ತು, ಅದರಿಂದ ಕುಷ್ಠರೋಗ ಅಂತ ಬಂತು ಇವನಿಗೆ. ಹುಟ್ಟಿದ್ದಾನೆ, ಕುಷ್ಠರೋಗಿಯಾಗಿ ಹುಟ್ಟಿದ್ದಾನೆ. ಕುಷ್ಠರೋಗಿಯಾಗಿ ಹುಟ್ಟಿದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ, ಸುಬ್ರಹ್ಮಣ್ಯನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ಇದನ್ನು ಪರಿಹಾರ ಮಾಡುವುದು. ಆಯ್ತು, ಒಂದು ಪರಿಹಾರ ಮಾಡ್ತಾ ಇದ್ದಾನೆ. ವಿರೋಧ ಬಂತಲ್ಲ. ಏನು ವಿರೋಧ? ಹಿಂದಿನ ಬ್ರಾಹ್ಮಣನಿಗೆ ಇವನು ಅವಮಾನ ಮಾಡಿದ. ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ರೆ ಸುಬ್ರಹ್ಮಣ್ಯನ ಹೆಸರು ಮೊದಲು ಅರ್ಥ ನೋಡ್ಬೇಕು. ಸುಬ್ರಹ್ಮಣ್ಯ, ಸು ಅಂದ್ರೆ ಉತ್ತಮ, ಬ್ರಹ್ಮಣ್ಯ ಅಂದ್ರೆ ಬ್ರಾಹ್ಮಣ ಸಂಬಂಧಿ, ಬ್ರಾಹ್ಮಣರಿಗೆ ಸು ಹಿತಕರ. ಹಾಗಾದ್ರೆ ಬ್ರಾಹ್ಮಣರಿಗೆ ಹಿತವನ್ನು ಮಾಡುವ. ಈಗ ಈ ವ್ಯಕ್ತಿ ಕುಷ್ಠರೋಗ ಉಳ್ಳವ ಬ್ರಾಹ್ಮಣನಿಗೆ ಅಹಿತ ಮಾಡಿದ, ಕೊಂದಿದ್ದಾನೆ. ಆದ್ರಿಂದ ಏನಾಯ್ತು, ಈಗ ಇವನಿಗೆ ಅನುಗ್ರಹ ಮಾಡಿದ್ರೆ ಏನಾಯ್ತು, ಆ ಬ್ರಾಹ್ಮಣನಿಗೆ ವಿರೋಧ ಮಾಡಿದಂತಾಯ್ತು, ಒಂದೇ ವಿರೋಧ ಆಯ್ತು. ಇನ್ನೊಂದು ಆಯ್ತು, ಇವನನ್ನ ನಾನು ಅನುಗ್ರಹ ಮಾಡುದಿಲ್ಲ, ಆ ಬ್ರಾಹ್ಮಣನ ಮುಖ್ಯ ಆದ ನನಗೆ, ಆದ್ರಿಂದ ನಾನು ಇವನು ಬಂದವನಿಗೆ ಅನುಗ್ರಹ ಮಾಡುದಿಲ್ಲ ಅಂತಂದಾಗ ಇದೊಂದು ವಿರೋಧ. ಹಾಗಾದಾಗ ಎರಡು ವಿರೋಧ ಬಂತು, ಪರಿಹಾರ ಮಾಡ್ಬೇಕಲ್ವಾ ಅಂತಂದ್ರೆ ಅದಕ್ಕೆ ವ್ಯಾಕರಣ ನಿಯಮ ಏನು, ವಿಪ್ರತಿಷೇಧೆ ಪರಂ ಕಾರ್ಯಂ. ವಿರೋಧ ಬಂದಾಗ ಮುಂದಿನ ನೆಕ್ಸ್ಟ್ ಸೆಕೆಂಡ್ ಯಾವ್ದು ಬಂತೋ ಅದನ್ನ ಮಾಡ್ಬೇಕು. ಹಾಗೆ ಇಲ್ಲೇನಾಯ್ತು, ಬ್ರಾಹ್ಮಣನ ಅನುಗ್ರಹ ಮಾಡ್ಲಿಲ್ಲ ಅಂತ ಆಗಲ್ಲ, ಅಂದ್ರೆ ಅಲ್ಲಿ ಅದನ್ನ ಅವನಿಗೆ ಏನಾಯ್ತು, ಅವನಿಗೆ ವಿರೋಧ ಮಾಡಿದಂತಾಯ್ತು, ಅದನ್ನ ಗಮನಿಸ್ಲಿಲ್ಲ. ಪರಂ ಕಾರ್ಯ ಮುಂದಿನ ನೆಕ್ಸ್ಟ್ ಯಾವ್ದು ಬಂತು, ಈಗ ಕ್ಷಮೆ ಪ್ರಾಯಶ್ಚಿತ್ತ ರೂಪದಿಂದ ಬಂದವನು ಕ್ಷಮೆ ಬೇಡ್ತಾ ಇದ್ದಾನೆ, ಅದಕ್ಕೆ ತಕ್ಕಂತೆ ಆ ಎಂಜಿನ ಮೇಲೆ ಹೊರಲಾಡುವುದೆಲ್ಲ ಮಾಡ್ತಾ ಇದ್ದಾನೆ. ಅದರಿಂದ ಈಗ ಏನ್ ಮಾಡ್ಬೇಕು, ಇವನನ್ನ ಅನುಗ್ರಹ ಮಾಡಿ ಆ ರೋಗದಿಂದ ಮುಕ್ತ ಮಾಡ್ಬೇಕು. ಅದಕ್ಕೆ ಬ್ರಹ್ಮಹತ್ಯ ದೋಷಶೇಷಂ ಹರನ್ ಹರಿಸ್ತಾ ಇದ್ದಾನೆ, ಪಾಪವನ್ನೆಲ್ಲ ಹರಣ ಮಾಡ್ತಾ ಇದ್ದಾನೆ. ಆದ್ರಿಂದ ಪರಕಾರ್ಯವನ್ನು ಮಾಡಿ ವ್ಯಾಕರಣ ನಿಯಮವನ್ನು ಇವನು ಒಪ್ಪಿದ್ದಾನೆ ಅಂತ ಆಯ್ತು ಅಂತ ರಾಜರು ನಮಗೆ ಇಷ್ಟು ಸ್ವಾರಸ್ಯದಿಂದ ತಿಳಿಸ್ತಾ ಸುಬ್ರಹ್ಮಣ್ಯನ ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಪ್ರಭ್ರೂಯಾತ್ತವ ವಿಕ್ರಮಂ ಭುವಿ ಕವಿ ಕೋವಾಮರೋವಾದಿವಿ ಯಪ್ರಾಗ ಪ್ರತಿಮಲ್ಲ ತಾರಕ ಮಹಾ ದೈತ್ಯಂ ದೃಪ್ತಂ ಭವಾನ್ ವಿಪ್ರೋಘ ಪ್ರಿಯ ಸುಪ್ರಭಾವ ಸಮರೆ ಕ್ರೀಡನ್ನ ಜೈಷೀದ್ವಿಷಂ. ಸುಬ್ರಹ್ಮಣ್ಯ ದೇವರು ಸ್ತೋತ್ರ ಮಾಡ್ತಾ ಇದೆ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಅಂದ್ರೆ ನೀನೇನಾಗಿದ್ದಿ ಅಂತಂದ್ರೆ ಎಲ್ಲ ದೇವತೆಗಳಿಗೆ ಅಗ್ರಗಣ್ಯ, ಸೇನಾಧಿಪತಿ ನೀನು. ಸೇನಾಧಿಪತಿ ಏನ್ ಮಾಡ್ತಾನೆ, ಎದುರಿಗೆ ಇರ್ತಾನೆ. ಹಾಗೆ ನೀನು ಅಷ್ಟೇ ಏನಾಗಿದ್ದಿ, ಎದುರಿಗಿರುವವನಾಗಿದ್ದಿ. ಸುರ ಅಗ್ರಗಣ್ಯ, ಕುಜನ ಅರಣ್ಯ ಜ್ವಲತ್ ಪಾವಕ ಅಂದ್ರೆ ಅಗ್ನಿ. ನೀನು ಅಗ್ನಿ ಅಂತ ಇದ್ದಿ. ಯಾರಿಗೆ ಅಗ್ನಿ ಅಂತ ಇದ್ದಿ? ಕುಜನ ಅರಣ್ಯ ಅಂದ್ರೆ ಕಾಡು. ಕುಜನ ಅರಣ್ಯ ಕೆಟ್ಟು ಜನರು ಎಂಬ ಅರಣ್ಯ, ದೈತ್ಯರು ದುಷ್ಟರು ಎಲ್ಲ ಕಾಡಿನಂತೆ, ಅಷ್ಟು ಜನ ಜಾಸ್ತಿ ಜಗತ್ತಲ್ಲಿ, ಕೆಟ್ಟವರೇ ಜಾಸ್ತಿ ನಾವೆಲ್ಲ ಆಡು ಮಾತೆಲ್ಲ ಹೇಳ್ತೇವೆ. ಹಾಗೆ ದೇವತೆಗಳಿಗೂ ತೊಂದರೆ ಕೊಡೋರು ಇರ್ತಾರೆ, ಅಂತ ದೈತ್ಯರು ಕುಜನರು ಎಲ್ಲ ಇದ್ದಾರೆ ಜಗತ್ತಲ್ಲಿ. ಆ ಕುಜನರ ಕಾಡು, ಕುಜನರ ಗುಂಪೆಂಬ ಕಾಡಿದೆಯಲ್ಲ, ಅವರಿಗೆಲ್ಲ ನೀನೇನಾಗಿದ್ಯಾ, ಜ್ವಲತ್ ಪಾವಕ ಉರಿಯುತ್ತಿರುವ ಬೆಂಕಿಯಂತೆ.
ಅಂತ ನೀನು ಪ್ರಬ್ರೂಯಾತ್ತವ ವಿಕ್ರಮಂ ಭುವಿ ಕವಿ ಕೋವಾ ಮರೋವಾ ದಿವಿ. ಇನ್ನ ಈ ಎಂತ ಮಹಿಮೆ ಅದನ್ನ ಹೇಳಬೇಕು ಅಂತಾದ್ರೆ ಇಲ್ಲಿ ದೇವತೆಗಳೇ ಸಮರ್ಥರಲ್ಲ. ನಿನ್ನ ಮಹಿಮೆಯನ್ನು ಸ್ತೋತ್ರ ಮಾಡೋಣ ಅಂತ ದೇವತೆಗಳು ಹೊರಟ್ರೆ ಅವರು ಅಶಕ್ತರಾಗ್ತಾರೆ. ಹಾಗಿರ್ಬೇಕಾದ್ರೆ ಭೂಮಿಯಲ್ಲಿ ಕೋವಾ ಮರೋವಾ ದಿವಿ ಅಮರ ಅಲ್ಲ ಏನು ವಿಕ್ರಮಂ ಭುವಿ ಕವಿ, ಭೂಮಿಯಲ್ಲಿ ಯಾರು ಪಂಡಿತ ಸಮರ್ಥನಾಗ್ತಾನ? ಆಗುದಿಲ್ಲ. ದೇವತೆಗಳೇ ಶಕ್ತರಾಗ್ಲಿಲ್ಲ ನಿನ್ನ ಸ್ತೋತ್ರ ಮಾಡೋದ್ರಲ್ಲಿ, ಯಾವ ಪಂಡಿತನು ಸ್ತೋತ್ರ ಮಾಡ್ಲಿಕ್ಕೆ ನಿನ್ನ ಸ್ತೋತ್ರ ಮಾಡೋದ್ರಲ್ಲಿ ಸಮರ್ಥನ ಆಗುವುದಿಲ್ಲ. ಅಂತ ಮಹಿಮೆ ನಿನ್ನದು. ಏನು ಅಂತ ಮಹಿಮೆ? ಏನು ಅಷ್ಟು ಸ್ವಲ್ಪ ಆದ್ರೂ ನಮಗ್ ಗೊತ್ತಿರ್ಬೇಕು. ಅದಕ್ಕೆ ಸ್ವಲ್ಪ ಹೇಳಿದ್ರು ರಾಜರು. ಮಹಿಮೆ ಹೇಳಲಿಕ್ಕೆ ಆಗುದಿಲ್ಲ ಬಿಟ್ಬಿಡುದು ನಾವೆಲ್ಲ. ಅಯ್ಯೋ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡೋದೇ ಇಲ್ಲ. ಸ್ವಲ್ಪ ಆದ್ರೂ ಏನು ಅಂತ ಅದ್ರ ತಿಳ್ಕೊಳಕ್ ಹೋಗೋದು. ಧರ್ಮಾಚರಣೆ ಅಯ್ಯೋ ಕಷ್ಟ ಇದೆ, ಅಯ್ಯೋ ಏನು ಹೇಳಲಿಕ್ಕೂ ಆಗುದಿಲ್ಲ, ಏನಿದೆ ಅಂತ ನೋಡೋಣ ಅಂತ ಸ್ವಲ್ಪ ಆದ್ರೂ ತಲೆ ಹಾಕ್ಬೇಕೋ ಬೇಡ? ತಿಳ್ಕೊಂಡ್ರೆ ಸ್ವಲ್ಪ ಆದ್ರೂ ಆಚರಣೆ ಮಾಡ್ತೇವೋ ಇಲ್ವೋ? ಸ್ವಲ್ಪ ಆದ್ರೂ ಧರ್ಮಕ್ಕೆ ಗೌರವ ಕೊಡ್ತೇವೋ ಇಲ್ವೋ? ಕೊಡ್ತೇವಲ್ವಾ? ಸ್ವಲ್ಪ ಆದ್ರೂ ತಿಳಿಬೇಕು. ಅದಕ್ಕೋಸ್ಕರ ರಾಜರು ನಿನ್ನ ಮಹಿಮೆ ಹೇಳಲಿಕ್ಕಾಗಲ್ಲ, ಎಲ್ಲ ದೇವತೆಗಳು ಹೇಳಾಯ್ತು, ಪಂಡಿತರು ಹೇಳಾಯ್ತು. ಆದ್ರೆ ಸ್ವಲ್ಪ ಆದ್ರೂ ಭಕ್ತಿ ಬರ್ಬೇಕಂದ್ರೆ ಅದೇನು ಅಂತ ಕುತೂಹಲಕ್ಕಾದ್ರೂ ನಮಗೆ ರಾಜರು ಅದಕ್ಕೆ ಹೇಳಿದ್ರು. ಯಪ್ರಾಗ ಪ್ರತಿ ಮಲ್ಲತಾರಕಮಃ ದೈತ್ಯಂ ಸುತುಪ್ತಂ ಭವಾನ್. ಏನ್ ಮಾಡಿದಿ ಅಂತಂದ್ರೆ, ತಾರಕಾಸುರ ಅಂತ ಒಬ್ಬ ದೈತ್ಯ ಭಾರಿ ತೊಂದರೆ ಕೊಡ್ತಾ ಇದ್ದ ದೇವತೆಗಳಿಗೆ. ಎಲ್ಲ ದೇವತೆಗಳು ಸಮೂಹ ಸೇರಿದ್ರು ಸೋಲಿಸ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಸುಬ್ರಹ್ಮಣ್ಯನ ಅವತಾರ ಆಗ್ಬೇಕಾಯ್ತು. ಅವತಾರ ಮಾಡಿದ್ಮೇಲೆ ಅವನಿಗೆ ಸೇನಾಧಿಪತಿ ಅಂತ ಮಾಡ್ಬೇಕಾಯ್ತು, ದೇವತೆಗಳ ಸೇನಾಧಿಪತಿ ಅಂತ ಮಾಡ್ಬೇಕಾಯ್ತು. ಆಮೇಲೆ ಸೇನಾಪತಿ ಆದ. ಯುದ್ಧ ಎಲ್ಲ ದೇವತೆಗಳು ಗುಂಪು ಕರ್ಕೊಂಡು ಹೋಗಿ ಮಾಡಿದ್ನ ಅಂತಂದ್ರೆ, ಕ್ರೀಡನ್ನ ಜೈಷಿದ್ವಿಷಂ. ಆ ಶತ್ರುವನ್ನ ಹೇಗೆ ಗೆದ್ದಿ? ಕ್ರೀಡನ್ ಆಟ ಆಡ್ತಾ ಗೆದ್ದಿದ್ಯಾ. ಆದ್ರಿಂದ ಏನಾಗಿದೆ? ವಿಪ್ರೋಗ ಪ್ರಿಯ. ನೀನ್ ಏನಾಗಿದೆ ಅಂದ್ರೆ ಇಷ್ಟೆಲ್ಲಾ ಅನುಗ್ರಹ ಮಾಡ್ತಿ ಭಕ್ತರಿಗೆ. ಶತ್ರು ನೋಡಿ, ದ್ವಿಷಂ ಕ್ರೀಡನ್ನ ಕ್ರೀಡನ್ನ ಅಜೈಷೀತ್. ಗೆದ್ದಿ. ಹೇಗೆ ಗೆದ್ದಿ? ದ್ವೇಷಿಗಳನ್ನ ಆಟಾಡ್ತಾ ಗೆದ್ದಿದಿ. ಆ ದೈತ್ಯನನ್ನು ಆಟಾಡ್ತಾ ಗೆದ್ದಿ. ನಮ್ಮ ಮನಸ್ಸಲ್ಲಿ ಸುಬ್ರಹ್ಮಣ್ಯನ ಇಟ್ಕೊಂಡ್ರೆ, ಮನಸ್ಸಿಗೆ ದ್ವೇಷಿಗಳು ಯಾರು? ಕಾಮಕ್ರೋಧಾದಿಗಳು. ಅವರನ್ನು ಸುಬ್ರಹ್ಮಣ್ಯ ಬ್ರಹ್ಮಚಾರಿಯವ, ಕಾಮಕ್ರೋಧಾದಿಗಳನ್ನ ಗೆದ್ದವ. ಇವನನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ಆ ಕಾಮಕ್ರೋಧಾದಿ ದ್ವೇಷಿಗಳಿದ್ದಾರಲ್ಲ ಅವರನ್ನು ಗೆಲ್ಲಿಸ್ತಾನೆ. ಇಷ್ಟೆಲ್ಲ ಅನುಗ್ರಹ ಮಾಡ್ತಾ ಆದ್ರಿಂದ ಇದ್ದಾನೆ. ಅದಕ್ಕೆ ರಾಜರ ಒಂದು ಶಬ್ದನ ಹೇಳಿದ್ರು, ವಿಪ್ರೋಗ ಪ್ರಿಯ. ಬ್ರಾಹ್ಮಣರ ಔಘ ಸಮೂಹ ಅವ್ರಿಗೆಲ್ಲ ಪ್ರೀತಿಕರ ಅಂತ. ಯಾಕೆ? ನಮ್ಮ ಮನಸ್ಸನ್ನು ಗೆಲ್ಲುವಂತ ಮಾಡ್ತಾನೆ. ಮನಸ್ಸು ಗೆದ್ರೆ ಏನಾಗ್ತೇವೆ? ದೇವರನ್ನ ಗೆಲ್ಲಿಕ್ಕೆ ಸಾಧ್ಯ, ದೇವರನ್ನ ನೋಡ್ಲಿಕ್ಕೆ ಸಾಧ್ಯ, ಮುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ಮನಸ್ಸು ಗೆಲ್ಬೇಕು ಅಂತ ಆದ್ರೆ ಸುಬ್ರಹ್ಮಣ್ಯನ ಉಪಾಸನೆ ಮಾಡ್ಬೇಕು ಅಂತ ಒಂದು ಸೂಚನೆಯನ್ನು ಕೊಡ್ತಾ ರಾಜರು ಆ ಮಹಿಮೆಯನ್ನು ತೋರಿಸ್ತಾ ಮತ್ತೆ ಒಂದು ಮಹಿಮೆಯನ್ನು ಹೇಳ್ತಾರೆ. ಅನ್ನಂ ದದಾಸಿ ವಿದದಾಸಿ ಅಖಿಲಸ್ಯ ರಕ್ಷಾಂ ಕ್ಲಿನ್ನಂ ಪುನಾಸಿ ವಿಲುನಾಸಿ ಸಮಸ್ತ ದೋಷಾನ್ ಹೇ ಸ್ಕಂದ ವಂದ್ಯ ಭವತೋ ಭುವನೇ ಭವಾನಿ ಸೂನೋ ಕೃಪಾಜಲ ನಿಧೆ ಕಥಮ ಸಮಸ್ಯ. ಭವಾನಿ ಸೂನೋ ಸಂಬೋಧನೆ ಮಾಡಿದ್ರು, ಮತ್ತೆ ಕರೆಯೋದು. ಯಾರ ಮಗ ನೀನು? ಭವಾನಿ. ಭವ ಅಂದ್ರೆ ಮಂಗಳ, ಮಂಗಳಮಯಳಾದಂಥವಳು ಭವಾನಿ ಪಾರ್ವತಿ ದೇವಿ. ಆ ಮಂಗಳ ಸ್ವರೂಪಳ ಮಗ ನೀನು. ಭವಾನಿ ಸೂನೋ, ಕೇಳು ನನ್ನೊಂದು ಪ್ರಾರ್ಥನೆ. ನೀನು ಏನ್ ಮಾಡ್ತಾ ಇದ್ದೀ? ನೋಡಿ, ನಾವು ಏನೋ ಒಂದು ಕೆಲಸ ಆಗ್ಬೇಕು, ದೊಡ್ಡವ್ರ ಹತ್ರ ಹೋಗ್ತೇವೆ. ಏನ್ ಮಾಡ್ತೇವೆ? ಕೆಲಸ ಆಗ್ಬೇಕು ಇಂಥದ್ದು ಅಂತ ಹೇಳಿ ಬರಲ್ಲ. ಹಿಂದೆ ನೀವು ಈ ಕೆಲಸ ಮಾಡಿ ಕೊಟ್ಟಿದ್ರಿ, ಇಂಥದ್ರಿಂದ ನಮ್ಗೆ ಇಷ್ಟು ಉಪಕಾರ ಆಯ್ತು, ಹೀಗಾಯ್ತು ಹಾಗಾಯ್ತು ಅಂತ ಒಂದಿಷ್ಟು ಹೇಳಿ ಆಮೇಲೆ ಏನ್ ಮಾಡ್ತೇವೆ? ನಮಗ್ ಬೇಕಾದ ಕೆಲಸವನ್ನು ಅವಾಗ ಹೇಳಿ ಕೆಲಸವನ್ನು ಮಾಡಿಸ್ಕೊಳ್ತೇವೆ. ಎಲ್ಲ ಕಡೆ ಅದೇ ಕ್ರಮ. ರಾಜರು ಅದನ್ನೇ ತೋರಿಸಿದ್ರು ನೋಡಿ. ಏನು? ನೀನು ಅನುಗ್ರಹ ಮಾಡ್ತಾನೆ ಬಂದಿ, ಆದ್ರೆ ನಮ್ದು ಇನ್ನೊಂದೊಂದು ಪ್ರಾರ್ಥನೆ. ಏನು ಪ್ರಾರ್ಥನೆ ನೋಡೋಣ. ವಿದಧಾಸಿ ಅಖಿಲಸ್ಯ ರಕ್ಷಾಂ. ಎಲ್ಲರನ್ನು ಏನ್ ಮಾಡ್ತಿದ್ದಿ? ಏನೇನ್ ಕೊಟ್ಟಿದ್ದಿ ಅಂತಂದ್ರೆ ಎಲ್ಲರನ್ನು ರಕ್ಷಣೆ ಮಾಡ್ತಾ, ದೇವತೆಗಳ ಸೈನ್ಯಾಧಿಪತಿಯಾಗಿ ದೇವತೆಗಳಿಗೂ ರಕ್ಷಣೆ, ಭಕ್ತರ ಮನಸ್ಸನ್ನು ಗೆಲ್ಲುವ ಮೂಲಕ ಅವರನ್ನು ರಕ್ಷಣೆ, ಎಲ್ಲಾ ರೀತಿಯ ರಕ್ಷಣೆಯನ್ನು ಮಾಡ್ತಾ ಇದ್ದೀ. ಆಮೇಲೆ ಕ್ಲಿನ್ನಂ ಪುನಾಸಿ. ಆ ಕುಷ್ಠರೋಗದಿಂದ ಬಂದಂತ ನೋವುಳ್ಳಂತ ಭಕ್ತರನ್ನ ಏನ್ ಮಾಡ್ತಿದ್ದಿ? ಆ ರೋಗ ನೋವಿಂದ ದೂರ ಮಾಡ್ತಿದ್ದಿ, ಶುದ್ಧನನ್ನಾಗಿ ಮಾಡ್ತಿದ್ದಿ. ನಂತರದಲ್ಲಿ ಸಮಸ್ತ ದೋಷಾನ್ ವಿಲುನಾಸಿ. ಆ ಎಲ್ಲ ದೋಷಗಳು ನಾವು ಬ್ರಹ್ಮತ್ಯಾದಿ ದೋಷದ ಉಳಿದ ಭಾಗ, ಆ ಉಳಿದ ಭಾಗವನ್ನು
ಓಡಿಸ್ಲಿಕ್ಕೆ ಸಮರ್ಥನಾಗಿದ್ದೆ ಅಂದ್ರೆ ನಾವೆಲ್ಲ ಮಾಡುವ ಬೇರೆ ಎಲ್ಲ ದೋಷವನ್ನೆಲ್ಲ ಓಡಿಸ್ಲಿಕ್ಕೆ ನೀನು ಸಮರ್ಥನಾಗಿದ್ದಿ. ಆದ್ರಿಂದ ಏನ್ ಮಾಡ್ತಾ ಇದ್ದಿ? ನಮ್ಮ ಪಾಪಗಳನ್ನ ದೂರ ಮಾಡ್ತಾ ಇದ್ದಿ. ದೂರ ಮಾಡುವ ಮೂಲಕ ಇಷ್ಟೆಲ್ಲ ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಿ. ಹೇ ಕೃಪಾನಿಧೆ, ಕೃಪಾ ಜಲನಿಧೆ, ದಯಾ ಸಮುದ್ರ ನೀನು. ನಮಗೊಂದು ಬೇಕು. ಏನು ಪ್ರಾರ್ಥನೆ ಅಂತಂದ್ರೆ, ಅನ್ನವನ್ನು ತೋರಿಸು ಅಂತ. ಅನ್ನ ಯಾರು ಅಂತಂದ್ರೆ ಅನ್ನ ಬ್ರಹ್ಮ ಅಂತಲೇ ಪ್ರಸಿದ್ಧ. ನಮ್ಮ ಯಾರು ಕೃಷ್ಣದೇವರು, ಉಡುಪಿಯ ಕೃಷ್ಣ ಅನ್ನ ಬ್ರಹ್ಮ ಅಂತ ಪ್ರಸಿದ್ಧ. ಆದ್ರಿಂದ ರಾಜರೇನಂದ್ರು, ರಾಜರ ಕೃಷ್ಣನ ಪೂಜಕರು. ಆದ್ರಿಂದ ಪ್ರಾರ್ಥನೆ ಮಾಡಕ್ಕೆ ಅನ್ನಂ ಅಂತ ಹೇಳಿ ಆರಂಭಿಸಿದ್ರು. ಅನ್ನವನ್ನು ತೋರಿಸು, ನಮ್ಗೆ ಬೇಕಾದದ್ದು. ಈ ನೋಡಿ, ನಾವು ಮಾತಾಡ್ಬೇಕಾದ್ರೆ ಮನಸ್ಸಲ್ಲಿ ಏನೋ ಇಟ್ಕೊಂಡಿರ್ತೇವೆ, ಪಟ್ ಅಂತ ಬಾಯಲ್ಲಿ ಬಂದ್ಬಿಡುತ್ತೆ ಮಾತಾಡ್ತಾ ಮಾತಾಡ್ತಾ. ಹಾಗೆ ಬೇಡಿಕೆ ಏನೋ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿರ್ತೇವೆ, ಮಾತಾಡೋ ಮಧ್ಯದಲ್ಲೇ ಅದು ಶಬ್ದ ಬರುತ್ತೆ, ಆದ್ರೆ ಆ ವಿಷಯ ಈಗ ತೆಗಿಬಾರದು, ಲಾಸ್ಟ್ ಅಂತ ಹೇಳಿದ್ರೆ ಮತ್ತೆ ನುಂಗ್ತೇವೆ. ಹಾಗೆ ರಾಜರು ಆರಂಭದಲ್ಲಿ ನೋಡಿ, ಅನ್ನವನ್ನು ಕೊಡು, ದೇವರನ್ನ ತೋರಿಸಿಕೊಡು ಅಂತ ಹೇಳಿಕೋಸ್ಕರ ಅನ್ನಮ್ಮ ಅಂತ ಅಂದು ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅದು ಅನ್ವಯ ಮಾಡಿದಾಗ ಗೊತ್ತಾಗುತ್ತೆ ಅದು ಲಾಸ್ಟಿಗೆ ದೇವರನ್ನು ತೋರಿಸಿಕೊಡು ಅಂತ. ಹಾಗೆ ನಮಗೆ ದೇವರನ್ನು ತೋರಿಸಿಕೊಡು, ಕಾಮಕ್ರೋಧದ ಗೆಲ್ಲುವ ಮೂಲಕ ನಾವು ಏನ್ ಮಾಡ್ತೇವೆ? ದೇವರನ್ನ ಪಡಿತೇವೆ, ಅಂದ್ರೆ ದೇವರ ಹತ್ತಿರದವರಾಗ್ತೇವೆ. ಆದ್ರಿಂದ ಹಾಗೆ ನಮ್ಮನ್ನು ದೇವರನ್ನು ತೋರಿಸಿಕೊಡು ಅಂತ ಸ್ಕಂದನಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ಕಂದನ ಮತ್ತೊಂದು ಮಹಿಮೆ ಹೇಳ್ತದೆ. ಪ್ರವರ್ತಿತ ಸ್ಕಂದಮತ ಪೃಥಿವ್ಯಾಂ ಜಗತ್ಪತಿಂ ಶ್ರೀಪತಿಂ ಆತ್ಮನಾಥಂ ರಹಸ್ಯುಪಾರಾಧಯಿತುಂ ಗುಹಾಶಿತೋಸೀತಿ ಮಮ ಪ್ರತರ್ಕಃ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗ್ತೆ, ಒಳ್ಳೆ ಗುಹೆ ಒಳಗಿದ್ದಂತೆ ಇದ್ದಾನೆ. ಗುಹೆಯಲ್ಲೇ ಇದ್ದಾನೆ, ಆ ಗುಹೆಗೆ ದೇವಸ್ಥಾನ. ಯಾಕೆ ಗುಹೆ ಒಳಗಿದ್ದಾನೆ? ನಮ್ಮ ಸುಬ್ರಹ್ಮಣ್ಯ ದೇವರು ಗುಹೆ ಒಳಗೆ ಯಾಕೆ ಪ್ರವೇಶ ಮಾಡಿದ್ರು ಅಂತಂದ್ರೆ, ಒಂದು ಕೆಲಸ ಮಾಡಿದ್ದಾನೆ ಸುಬ್ರಹ್ಮಣ್ಯ. ಅಜ್ಞಾನಿಗಳು, ಈ ದ್ವೇಷಿಗಳು, ದೈತ್ಯರೆಲ್ಲ ಏನ್ ಮಾಡಿದ್ರು ಅಂದ್ರೆ, ಆಚಾರ್ಯ ಮಧ್ವರ ಅವತಾರ ಆಗಿದ್ದ ಕಾರಣ ಅದೇ ಅಲ್ಲ. ದೈತ್ಯರೆಲ್ಲ ಶಿವನನ್ನು ಕುರಿತು ತಪಸ್ಸು ಮಾಡಿ ಜ್ಞಾನದ ಮೂಲಕ ಭಕ್ತರನ್ನು ತೊಂದರೆ ಕೊಡೋಣ ಅಂತ ಬಂದು ಉಲ್ಟಾ ಪಲ್ಟಾ ಎಲ್ಲ ಸರಿಯಾದ ಜ್ಞಾನವನ್ನ ಕಲುಷಗೊಳಿಸಿದ್ರು ಅಂತ. ಹಾಗಾದಾಗ ಅವರಿಗೆ, ಅವರು ಯಾವ ಟಾರ್ಗೆಟ್ ಇಟ್ಟಿರ್ತಾರಲ್ಲ, ಆ ಟಾರ್ಗೆಟ್ ಅನ್ನ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಅವರು ಡಿಸ್ಟರ್ಬ್ ಆಗ್ತಾರಲ್ವಾ. ಅವರನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೋಸ್ಕರ ನೀನ್ ಏನ್ ಮಾಡ್ದಿ ಗೊತ್ತಾ ಸ್ಕಂದ? ಪ್ರವರ್ತಿತ ಸ್ಕಾಂದಮತ ಪೃಥಿವ್ಯಾಂ, ಎಲ್ಲಾ ಕಡೆ ನಾನೇ ಸರ್ವೋತ್ತಮ, ಸುಬ್ರಹ್ಮಣ್ಯ ತಾನು ಸರ್ವೋತ್ತಮ. ನಾವು ನೋಡ್ತೇವೆ ತಮಿಳುನಾಡು ಕೆಲವು ಕಡೆ ಎಲ್ಲ ಹೋದ್ರೆ ಗೊತ್ತಾಗುತ್ತೆ, ಏನು ಮುರುಗನ್ ಅಂತ ಹೇಳಿ ಕರೀತಾರೆ, ಅವನೇ ಸರ್ವೋತ್ತಮ ಅನ್ನುವ ಭಕ್ತರು ಇದ್ದಾರೆ. ಹಾಗೆ ನೀನೇನ್ ಮಾಡ್ತಾ ಇದ್ದಿ ಅಂತಂದ್ರೆ, ಪ್ರವರ್ತಿತ, ಎಲ್ಲ ಕಡೆ ಹಬ್ಬಿಸಿದಿ. ಏನನ್ನ? ಸ್ಕಾಂದಮತಃ ಪೃಥಿವ್ಯಾಂ, ಪೃಥಿವಿಯಲ್ಲಿ ಸ್ಕಾಂದಮತವನ್ನು ಎಲ್ಲ ಕಡೆ ಪ್ರಸಾರ ಮಾಡಿದ್ದಿ. ಪ್ರಸಾರ ಮಾಡಿದ ಮೂಲಕ ಜಗತ್ಪತಿ, ಮತ್ತೇನ್ ಮಾಡ್ತಿದ್ದಿ? ಸತ್ಯ ಗೊತ್ತಾ ಬರುದು, ನಾನೇ ಸರ್ವೋತ್ತಮ ಅಂತ ಹೇಳಿ ಹೊರಗಡ್ಡಾಡ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ಪೇಜಾವರ ಸ್ವಾಮಿಗಳು ಒಂದು ಪ್ರಸಂಗಗಳು. ನ್ಯೂಸ್ ರಿಪೋರ್ಟರ್ ಕೆಲವೊಬ್ರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ನ್ಯೂಸ್ ಅಲ್ಲೆಲ್ಲ ಉಲ್ಟಾ ಪಲ್ಟಾ ಹೇಳಿಕೆ ಸ್ವಾಮಿಗಳ ಬಗ್ಗೆ ಕೊಟ್ಬಿಡೋರು. ಯಾಕೆ ಅಂತಂದ್ರೆ ತಮ್ಮ ನ್ಯೂಸ್ ಚಾನೆಲ್ಗೆ ಎಲ್ಲರೂ ನೋಡುವಂತಾಗ್ಲಿ, ಬೇಗ ಫೇಮಸ್ ಆಗ್ಲಿ ಅನ್ನೋದಕ್ಕೋಸ್ಕರ ಪೇಜಾವರ ಸ್ವಾಮಿಗಳ ಬಗ್ಗೆ ಉಲ್ಟಾ ಪಲ್ಟಾ ಹೇಳ್ಬಿಡೋದು. ಕಡೆಗೆ ಪೇಜಾವರ ಸ್ವಾಮಿಗಳ ಹತ್ರ ಬಂದು ಅಲ್ಲಿ ಒಳಗೆ ಏಕಾಂತದಲ್ಲ, ಅದು ಎಲ್ಲರೂ ಬಂದು ಪಬ್ಲಿಕ್ ಅಲ್ಲಿ ಕ್ಷಮೆ ಕೇಳೋದಲ್ಲ, ಏಕಾಂತದಲ್ಲಿ ಬಂದು ಕ್ಷಮೆ ಆಯ್ತು ಸ್ವಾಮಿ, ಆ ರೀತಿ ನಾನು ಹೇಳ್ಬಾರ್ದಿತ್ತು ಹಾಗೆ ಅಂತ ಅಲ್ಲಿ ಕ್ಷಮೆ ಕೇಳೋದು. ಹೊರಗೆ, ಓ ಇವನು ಎಷ್ಟು ಧೈರ್ಯ, ಇವನಿಗೆ ಪೇಜಾವರ ಸ್ವಾಮಿಗಳ ಬಗ್ಗೆ ಮಾತಾಡ್ತಾನೆ ಅಂತ ದ್ವೇಷಿಗಳಿಗೆ ಅದು ಸಪೋರ್ಟ್ ಸಿಕ್ಕಂತೆ, ಅವರೆಲ್ಲ ಹೀಗೆ ಮಾತಾಡೋದು. ಆದ್ರೆ ಏಕಾಂತದಲ್ಲಿ ಅವನೇನ್ ಮಾಡಿದ? ಕ್ಷಮೆಯನ್ನು ಕೇಳಿದ. ಅವನಿಗೆ ಒಳಗೆ ಭಯ. ಸ್ಕಂದನಿಗೆ ಭಯ ಅಂತಲ್ಲ, ಆ ದುರ್ಜನರನ್ನ ಮಾರ್ಗ ತಪ್ಪಿಸ್ಬೇಕು, ಅದಕ್ಕೋಸ್ಕರ ಏನ್ ಮಾಡಿದ್ದಾನೆ? ಎಲ್ಲ ಕಡೆ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂಡ್ ಬಂದ. ಸತ್ಯ ಏನು? ಒಳಗೆ ಇಟ್ಕೋಬೇಕು, ಅದನ್ನ ಸಜ್ಜನರಿಗೆ ಮಾತ್ರ ಕೊಡ್ಬೇಕು. ಅದಕ್ಕೋಸ್ಕರ ತಾನು ಮಾಡ್ದ, ಗುಹೆಯನ್ನು ಪ್ರವೇಶಿಸಿದ. ಅಲ್ಲಿ ಏನ್ ಮಾಡಿದ? ಹರಿ ಸರ್ವೋತ್ತಮ, ನನ್ನ ನಾಥ ಶ್ರೀಪತಿ, ನನ್ನ ಪತಿ ಯಾರು? ಜಗತ್ಪತಿ ಶ್ರೀಪತಿ, ನನ್ನ ನಾಥ ಆತ್ಮನಾಥಂ, ಅವನನ್ನು ಉಪಾಸನೆ ಮಾಡ್ಲಿಕ್ಕೋಸ್ಕರ ರಹಸಿ ಉಪಾರಾಧಯಿತು, ರಹಸ್ಯದಲ್ಲಿ ಏಕಾಂತದಲ್ಲಿ ಆರಾಧನೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡಿದಿ? ಗುಹಾ ಸುಬ್ರಹ್ಮಣ್ಯ, ನೀನ್ ಏನ್ ಮಾಡಿದಿ ಅಂದ್ರೆ, ಇವತ್ತು ಗುಹಾಶಿತೋಸಿ, ಗುಹೆಯನ್ನು ಪ್ರವೇಶ ಮಾಡಿದವನಾಗಿದ್ದಿ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಸುಬ್ರಹ್ಮಣ್ಯ ಸರ್ವೋತ್ತಮ ಸರ್ವೋತ್ತಮ ಅಂತ ಎಲ್ಲ ಕಡೆ ಕೇಳ್ತೇವೆ. ಸರ್ವೋತ್ತಮ ಹೌದಾ ಅಂತಂದ್ರೆ ಅವನೇ ತಾನೇನ್ ಮಾಡ್ತಾನೆ? ಒಳಗೆ ಗುಹೆಯಲ್ಲಿ ಪ್ರವೇಶ ಮಾಡಿ ಹರಿ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಾ ಕೂತಿದ್ದಾನೆ. ಇದು ನನ್ನ ಊಹೆ, ನನಗೆ ಹೀಗೆ ನೀನ್ ದರ್ಶನ ಕೊಡ್ತಾ ಇದ್ದಿ ಅಂತ ನಮಗೂ ರಾಜರು, ಸುಬ್ರಹ್ಮಣ್ಯ ವಿಷ್ಣುವಿನ ಭಕ್ತ, ವೈಷ್ಣವೋತ್ತಮನ ಮಗ ಆದ್ದರಿಂದ ವಿಷ್ಣು ಸರ್ವೋತ್ತಮ ಅಂತಲೇ ಪ್ರತಿಪಾದನೆ ಮಾಡೋನು ಹೊರತು ತಾನು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡೋನು ಅಲ್ಲ ಅಂತ ಹೇಳಿ ತಿಳಿಸ್ತಾ ರಾಜರು ಇನ್ನೊಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಸುರಾರಿ ಜೈತ್ರ ಶ್ರೀಕೃಷ್ಣ
ಪಜ್ಜಲಜ ಭೃಂಗ ಕೃತಾಘ ಭಂಗ ಸಹ್ಯೇಶ ದೇಹಿ ಸಕಲೈರುಪಜೀವ್യമನ್ನಂ. ಸಂಹರ್ತೃ ಸಂಹರ್ತೃ ಸರ್ವಭುವನಸ್ಯ ಕುಮಾರ ಮಹ್ಯಂ. ಇಲ್ಲಿ ಪ್ರಾರ್ಥನೆ ಮಾಡಿದ್ರು, ನಾನು ಅನ್ನಂ ದದಾಸಿ ಅನ್ನೋದಕ್ಕೆ ಅಲ್ಲಿ ಹೇಳಿದೆ ಅನ್ನವನ್ನು ಕೊಡುವಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಇಲ್ಲಿ ಪ್ರಾರ್ಥನೆ ಅದು ಅನ್ನಂ ದದಾಸಿ ಅಂದ್ರೆ ಸುಬ್ರಹ್ಮಣ್ಯಕ್ಕೆ ಹೋದವ್ರಿಗೆಲ್ಲ ಏನ್ ಮಾಡ್ತಾ ಇದ್ದಾನೆ ಸುಬ್ರಹ್ಮಣ್ಯ ದೇವರು, ಊಟ ಇಲ್ಲದೆ ಕಳಿಸ್ತಾ ಇಲ್ಲ, ಅನ್ನವನ್ನು ಕೊಡ್ತಾ ಇದ್ದಾನೆ. ಈಗ ಇನ್ನೊಂದು ಅನ್ನ ಕೊಡುವಂತ ಇಲ್ಲಿ ಪ್ರಾರ್ಥನೆ. ಏನಾಗಿದ್ದಿ ಸುಬ್ರಹ್ಮಣ್ಯನಿಗೆ ಒಂದು ವಿಶೇಷಣ ಕೊಟ್ರು. ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ತಾನೆ ಅಂತ ನಮಗೆ ಯಾಕೋ ಡೌಟ್ ಬರ್ಬೋದು. ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾನೆ, ಜಗತ್ತಲ್ಲಿ ನಾವು ಕೇಳಿಬಿಡ್ತೇವೆ ಸುಬ್ರಹ್ಮಣ್ಯ ಸರ್ವೋತ್ತಮ ಅಂತ ಹೇಳುವವರು ಇದ್ದಾರೆ ಅಂದ್ರೆ ಸುಬ್ರಹ್ಮಣ್ಯ ತಾನು ತನ್ನ ಸರ್ವೋತ್ತಮ ಅಂತ ಹೇಳಿದ್ದಾನೆ ಅಂತ ನಮಗೊಂದು ಭಾವನೆ ಬರ್ಬೋದು. ರಾಜರು ಅದಕ್ಕೆ ಪರಿಹಾರ ಹೇಳಿದ್ರು. ಅವನು ವೈಷ್ಣವೋತ್ತಮ ಯಾಕೆ ಗೊತ್ತಾ, ಅದನ್ನು ಹೇಳಿದ್ರು. ವೈಷ್ಣವೋತ್ತಮನ ಮಗ ವಿಷ್ಣು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡುವನೇ ಇವನು. ಯಾಕೆ ಗೊತ್ತಾ ಅಂತಂದ್ರೆ ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಸಂಬೋಧನೆ ಮಾಡಿದ್ರು ರಾಜರು. ಸುಬ್ರಹ್ಮಣ್ಯ ನೀನ್ ಏನಾಗಿದ್ದಿ ಗೊತ್ತಾ, ಆಚಾರ್ಯ ಮಧ್ವರು ಅವರು ಯಾರು, ಹರಿ ಸರ್ವೋತ್ತಮ ಅಂತ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿಕೊಂಡು ಅದಕ್ಕೋಸ್ಕರನೇ ಅವತಾರ ಮಾಡಿದವರು. ಅಂತವರ ತಮ್ಮ ಯಾರು, ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರ ಕ್ಲೋಸ್ ಫ್ರೆಂಡ್. ಯಾಕೆ, ಸಖ್ಯ ಪರ್ವತದಲ್ಲಿ ಅವರು ಈಗ್ಲೂ ಇದ್ದಾರೆ, ಅವರ ಜೊತೆ ನೀನೂ ಇದ್ದಿ. ಇಬ್ರು ಒಂದ್ ಕಡೆ ಇರ್ಬೇಕು ಅಂತಂದ್ರೆ ನಮ್ ಸ್ನೇಹಿತತನ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು, ಇಬ್ರು ದೂರ ದೂರ ಮುಖ ನೋಡ್ತಾನೆ ಇರ್ಲಿಲ್ಲ, ಒಂದ್ ಕಡೆ ಇರ್ತಾನೆ ಇರ್ಲಿಲ್ಲ. ಆದ್ರೆ ಏನಾಗಿದ್ದಾರೆ, ಇಬ್ರು ಮಿತ್ರರು, ಗೆಳೆಯರಾಗಿದ್ದಾರೆ. ಯಾಕೆ, ಇಬ್ರು ಹರಿ ಸರ್ವೋತ್ತಮ ಅಂತಲೇ ಪ್ರತಿಪಾದನೆ ಮಾಡ್ತಾರೆ. ಇಬ್ರಿಗೂ ಅಭಿಪ್ರಾಯ ಒಂದೇ ಇರೋದು, ಒಂದೇ ಮನಸ್ಸಿರೋದು ಇಬ್ರಿಗೂ. ಅಂದ್ರೆ ಏನು, ಹರಿಯೇ ಸರ್ವೋತ್ತಮ ಅಂತಾನೆ ಇಬ್ರಿಗೂ ಮನಸ್ಸು. ಅದರಿಂದ ಏನಾಗಿದ್ದಾರೆ, ವಿಷ್ಣು ತೀರ್ಥರಿಗೆ ಮಿತ್ರರಾಗಿದ್ದಾರೆ. ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ. ಸುರಾರಿ ಜೈತ್ರ, ಸುರ ದೇವತೆಗಳು ಹರಿ ಶತ್ರು, ಆ ತಾರಕನೇ ಮೊದಲಾದ ದೈತ್ಯರು, ಅವರನ್ನ ಗೆದ್ದವ ನೀನು. ಮತ್ತೇನಾಗಿದ್ದಿ ನೀನು, ಶ್ರೀಕೃಷ್ಣ ಪತ್ ಅಂದ್ರೆ ಕಾಲು, ಶ್ರೀಕೃಷ್ಣನ ಕಾಲು. ಜಲಜ, ಶ್ರೀಕೃಷ್ಣನ ಪಾದವೆಂಬ ಕಮಲ, ಪಾದ ಪಂಕಜ. ಭೃಂಗ, ಆ ಪಾದದ ಅಮೃತವನ್ನು ಸವಿಬೇಕೆಂಬ ಓಡಾಡ್ತಾನೆ ಇರುವುದು, ಅಂದ್ರೆ ದೇವರ ಪಾದದಲ್ಲಿ ಸೇವೆ ಮಾಡ್ತಾನೆ ಇರುವ ಭಕ್ತ ನೀನು, ಆ ದುಂಬಿ ನೀನು. ಕೃತಾಗ ಭಂಗ, ನಾವು ಮಾಡಿದ ಪಾಪವನ್ನೆಲ್ಲ ನಾಶ ಮಾಡುವವ ನೀನು. ನೋಡಿ, ಪಾಪ ನಾಶ ಮಾಡುವ, ಪಾಪ ನಾಶ ಮಾಡುವ ಮತ್ತೆ ಮತ್ತೆ ಚಿಂತನೆ ಮಾಡಿದ್ವಿ. ಯಾಕೆ, ನಾವು ಮಾಡಿದ ಪಾಪ ಅಷ್ಟಿರ್ತದೆ. ಸುಬ್ರಹ್ಮಣ್ಯ ಮತ್ತೆ ಮತ್ತೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಬೇಗ ಅನುಗ್ರಹ ಮಾಡಿ ಪಾಪವನ್ನೆಲ್ಲ ನಾಶ ಮಾಡ್ತಾರೆ. ಸಹ್ಯೇಶ, ಸಖ್ಯ ಪರ್ವತದ ಈಶ ಏನ್ ಮಾಡುವ ಅಂತಂದ್ರೆ ಸಕಲೈರ್ ಉಪಜೀವ್ಯಂ, ನೀನೇನಾಗಿದ್ದಿ, ಎಲ್ಲರಿಗೂ ಆಶ್ರಯವನ್ನು ಕೊಟ್ಟವನಾಗಿದ್ದಿ. ಅಂತಹ ನೀನು ಸರ್ವಭುವನಸ್ಯ ಸಂಹರ್ತೃ, ಪ್ರಳಯ ಕಾಲದಲ್ಲಿ ಎಲ್ಲ ತನ್ನ ಉತ್ತಮದಲ್ಲಿ ಲಯ ಹೊಂದುತ್ತಾ ಹೋಗ್ತದೆ, ಹಾಗೆ ನಿನ್ನಲ್ಲೂ ಲಯ ಹೊಂದುತ್ತದೆ. ಹಾಗೆ ನೀನೇನಾಗಿರ್ತಿ, ನೀನೆಲ್ಲವನ್ನು ಸಂಹಾರ ಮಾಡುವನಾಗಿರ್ತಿ. ಆದ್ರಿಂದ ಎಲ್ಲವನ್ನು ಸಂಹಾರ ಮಾಡುವವನು. ಸಂಹಾರ ಆದ್ಮೇಲೆ ಏನಾಗ್ತದೆ, ಪ್ರಳಯ ಆದ್ಮೇಲೆ ಅಲ್ಲಿ ಮೋಕ್ಷದ ದ್ವಾರ ಎಲ್ಲ ಓಪನ್ ಆಗೋದಲ್ವಾ. ಆದ್ರಿಂದ ನೀನೊಂದು ಪ್ರಾರ್ಥನೆ ಲಾಸ್ಟಿಗೆ ಸಲ್ಲಿಸ್ಬಿಟ್ರೆ ನಮಗೆ ಬೇಗ ಮೋಕ್ಷಕ್ಕೆ ಬಾಗಿಲು ಓಪನ್ ಆಗ್ತದೆ, ನಾವು ಮೋಕ್ಷದ ಎಂಟ್ರಿ ಹೊಡಿಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ನೀನೇನ್ ಮಾಡು, ಮಹ್ಯಂ ದೇಹಿ, ನನಗೆ ಬೇಗ ಕೊಡು. ಏನ್ನ, ಅನ್ನಂ, ಆ ದೇವರನ್ನ ನಮಗೆ ಬೇಗ ಕೊಡು, ಅನುಗ್ರಹ ಮಾಡು, ಆ ದೇವರನ್ನ ತೋರಿಸಿಕೊಡು ಅಂತ ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ನಾವು ಹಿಂದಿನ ಬಾರಿ ನೋಡಿದ್ವಿ, ರುದ್ರದೇವರನ್ನ ಸ್ತೋತ್ರ ಮಾಡಿದ್ರು. ಎಷ್ಟು ಶ್ಲೋಕ, 5 ಶ್ಲೋಕ. ಈಗ ಸುಬ್ರಹ್ಮಣ್ಯನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಎಷ್ಟು ಶ್ಲೋಕ, 6 ಶ್ಲೋಕ. ಯಾಕೆ ನೋಡಿ, ಸುಬ್ರಹ್ಮಣ್ಯನಿಗೆ ಎಷ್ಟು ಮುಖ, ಷಣ್ಮುಖ ಅಂತ ಹೆಸರು, 6 ಮುಖಗಳು. ರಾಜರು ಒಂದೊಂದು ಮುಖಕ್ಕೆ ಸ್ತೋತ್ರ ಮಾಡಿದಂತೆ. ಯಾಕೆ ನೋಡಿ, ನಾವು ಮುಖ ನೋಡಿ ಮಾತಾಡೋದು, ಒಂದೊಂದು ಮುಖ ನೋಡಿ ಸ್ತೋತ್ರ ಮಾಡಿದ್ರೆ ಏನಾಯ್ತು, ಬೇಗ ಕೇಳಿಸ್ಕೊಂಡು ಬೇಗ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ 6 ಶ್ಲೋಕಗಳನ್ನು ಮಾಡ್ತಾ ಸ್ತೋತ್ರ ಮಾಡಿ ರಾಜರು ಸುಬ್ರಹ್ಮಣ್ಯನ ಸ್ತೋತ್ರ ಮಾಡಿದ್ರು. ಅದೇ ಸುಬ್ರಹ್ಮಣ್ಯ ಮಠದಲ್ಲಿ ನಾವೀಗ ನೋಡ್ತೇವೆ, ನಮ್ಮ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಓಡಾಡ್ತಾ ಸಂಚಾರಕ್ಕೆಲ್ಲ ತಗೊಂಡೋಗ್ತಾರೆ. ಆ ನರಸಿಂಹದೇವರಿಗೆ ಸುಬ್ರಹ್ಮಣ್ಯ ವ್ಯಾಸ ಸಂಪುಟ ಅಂತಾರೆ, ಇಲ್ಲ ನರಸಿಂಹ ಸಂಪುಟ ಅಂತ ಕರೆಯುವ ಕ್ರಮ. ಆ ಸಂಪುಷ್ಟ ಸುಬ್ರಹ್ಮಣ್ಯ ಸ್ವಾಮಿಗಳು ಸಂಚಾರ ಇಲ್ಲ ಅಂದ್ರೆ ಎಲ್ಲಿರ್ತಾರೆ, ಸುಬ್ರಹ್ಮಣ್ಯ ಮಠದಲ್ಲೇ ಇರ್ತಾರೆ. ಅಲ್ಲಿದ್ದಾಗ ಆ ನರಸಿಂಹದೇವರು ಅಲ್ಲೇ ಇರ್ತಾರೆ, ರಾಜರು ಹೋದಾಗಲೂ ಅಲ್ಲೇ ಇತ್ತು. ಆ ನರಸಿಂಹದೇವರು ಸಂಪುಟ ವೇದವ್ಯಾಸ ದೇವರೇ ಮಧ್ವಾಚಾರ್ಯಗೆ ಕೊಟ್ಟಿದ್ದು. ಆ ಸಂಪುಷ್ಟದ ಒಳಗೆ ವೇದವ್ಯಾಸ ಶಾಲಿಗ್ರಾಮ ಇದೆ ಅಂತ ಹೇಳ್ತಾರೆ. ವೇದವ್ಯಾಸ ಶಾಲಿಗ್ರಾಮ ಅಂದ್ರೆ ವ್ಯಾಸ ಮುಷ್ಟಿ ಎಲ್ಲ ಇದೆ ಒಳಗೆ ಅಂತ, ಅಂತಹ ಸಂಪುಟ ಅದು. ಆ ಸಂಪುಟವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯತ್ರ ಸಂಪುಟಂ ಅಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾ. ಏನಂತಂದ್ರೆ
ಆ ಸಂಪುಷ್ಟ ಸಂಪುಷ್ಟ ಹೇಗಿರ್ತದೆ? ಮುಚ್ಚಳ ಒಂದು ಡಬ್ಬಿ ಹೀಗೆ ಮುಚ್ಚಳ ಇರ್ತದೆ. ಈ ಸುಬ್ರಹ್ಮಣ್ಯ ಸಂಪುಷ್ಟ, ಸುಬ್ರಹ್ಮಣ್ಯ ಮಠದಲ್ಲಿರುವಂತಹ ವ್ಯಾಸ ಸಂಪುಟ ಅದು ಹಾಗೆ ಇದೆ. ಶಿಲಾಮಯವಾದ ಸಂಪುಟ, ಫುಲ್ ರೌಂಡ್ ಕ್ಲೋಸ್ ಆಗಿದೆ. ತೆಗಿಲಿಕ್ಕೆ ಬರುತ್ತಾ ಅಂತಂದ್ರೆ ತೆಗಿಲಿಕ್ಕೆ ಬರುದಿಲ್ಲ. ಅದಕ್ಕೆ ಹೇಳಿದ್ರು ಆ ಸಂಪುಷ್ಟ ಏನ್ ಮುಂದೆ ಹೇಳ್ತಾರೆ ಏನು ಅಂತ. ಆ ಸಂಪುಷ್ಟ ಏನ್ ಮಾಡ್ತಾ ಇದೆ ಅಂತಂದ್ರೆ ದೇವರ ಮಹಿಮೆಯನ್ನು ತೋರಿಸ್ತಾ ಇದೆ. ವೇದಗಳೆಲ್ಲ ಏನ್ ಹೇಳ್ತದೆ? ಯಾರ ಕೈಗೂ ಸಿಗದವ ನಮ್ಮ ದೇವರು, ಯಾರಿಗೂ ಕಾಣದವ ದೇವರು, ಭಕ್ತರಿಗೂ ಕಾಣಿಸ್ತಾನೆ. ಹಾಗೆ ಇದ್ದಾನ ನೋಡಕ್ಕೆ ಅಂತಂದ್ರೆ ಹಾಗೂ ಇಲ್ಲ, ಅವನು ಇನ್ನೂ ಹೇಳಿಕ್ಕೂ ಬರಲ್ಲ. ಆ ಭಕ್ತರು ಹೇಳಿದಂತಾನೆ ಇದ್ದಾನ, ಅದಕ್ಕಿಂತಲೂ ಹೆಚ್ಚು ಗುಣಗಳಿಂದ ಪೂರಿತ. ಹಾಗೆಲ್ಲ ಯಾರು ನೋಡಿದಂತೆ ಒಬ್ರು ನೋಡಿದಂತೆ ಇರುವುದಿಲ್ಲ. ಕೃಷ್ಣನ ಒಬ್ಬ ಗೋಪಿಕೆ ನೋಡಿದಂತೆ ಇನ್ನೊಬ್ಬ ಗೋಪಿಕೆ ಕಣ್ಣಲ್ಲಿ ಅವನು ಹಾಗೆ ಕಾಣಲ್ಲ. ಕೃಷ್ಣ ಒಂದು ಅನುಗ್ರಹ ಮಾಡಿದ, ಏನೋ ಪ್ರಸಂಗ ನಡೀತು, ಗೋಪಾಲಕರೆಲ್ಲ ಇಲ್ಲದಂತಾದಾಗ ತಾನೇ ಗೋಪಾಲಕರೆಲ್ಲ ವೇಷ ತಗೊಂಡು ಹೋದ. ಆ ಯಾವ ಗೋಪಾಲಕರ ಅಮ್ಮನಿಗೆ ಹೇಗೆ ಕಾಣಿಸ್ತು? ನನ್ನ ಮಗನೇ ಬಂದದ್ದು ಅಂತ ಅನಿಸ್ತಾ ಇತ್ತು. ಹೋಗಿದ್ದರು, ಕೃಷ್ಣನೇ ಹೋಗಿದ್ದು. ನೋಡಿ ಕೃಷ್ಣ ಹೇಗ್ ಕಂಡ ಭಕ್ತರಿಗೆ? ತನ್ನ ಮಗನಂತೆ ಕಂಡ ಅವರಿಗೆಲ್ಲ. ಹಾಗೆ ಒಬ್ರಿಗೆ ಭಕ್ತರಿಗೆ ಕಂಡಂತೆ ಇನ್ನೊಬ್ರಿಗೆ ಕಾಣಲ್ಲ. ಹಾಗಾದ್ರೆ ಏನು ಅದೃಶ್ಯ ಇವನು, ಅಗ್ರಾಹ್ಯ, ಯಾರಿಂದಲೂ ಹಿಡಿಲಿಕ್ಕೆ. ಯಶೋದೆ ಎಷ್ಟು ಓಡಿದ್ಲು ನೋಡ್ತೇವೆ, ಏನಾದ್ರೂ ಹಿಡಿಲಿಕ್ಕೆ ಸಾಧ್ಯ. ತಾನೇ ಕಡೆಗೆ ಪಾಪ ಓಡಿ ಸಾಕಾಯ್ತು ನನ್ನ ಭಕ್ತಳು, ಅವಳನ್ನು ಅನುಗ್ರಹ ಮಾಡು, ನಿಂತ ಕಡೆ ಕಟ್ಟಿಸ್ಕೊಂಡ ಹಗ್ಗ ಎಲ್ಲ ಅಲ್ವಾ. ಆದ್ರಿಂದ ಅಗ್ರಾಹ್ಯ, ಅದೃಶ್ಯ, ಅದನ್ನ ಈ ಸಂಪುಷ್ಟವು ತಿಳಿಸ್ಕೊಡ್ತಾ ಇದೆ. ಸಂಪುಷ್ಟ ಒಳಗೆ ಏನಿದೆ? ಶಾಲಿಗ್ರಾಮಾದಿ ರೂಪದಿಂದ ಪರಮಾತ್ಮನೇ ಇದ್ದಾನೆ. ಮುಟ್ಟೋಣ ಅಂದ್ರೆ ಮುಟ್ಲಿಕ್ಕೆ ಗ್ರಾಹ್ಯ, ಹಿಡಿಯೋಣ ನೋಡೋಣ ಅಂತಂದ್ರೆ ತೆಗಿಲಿಕ್ಕೆ ಬರುದಿಲ್ಲ. ನೋಡೋಣ ಅಂದ್ರೆ ಸಂಪುಷ್ಟದ ಮುಚ್ಚಳ ಎಲ್ಲ ಸಂಪುಷ್ಟ ಅಡ್ಡ ಇದೆ, ನೋಡ್ಲಿಕ್ಕಾಗ್ಲಿಲ್ಲ, ಹಿಡಿಲಿಕ್ಕಾಗ್ಲಿಲ್ಲ. ಆದ್ರಿಂದ ಏನಾಯ್ತು? ದೇವರ ಈ ಮಹಿಮೆ ಅದು ಆ ಸಂಪುಷ್ಟ ತೋರಿಸ್ತಾ ಇದೆ. ಎತ್ರ ಸಂಪುಟಂ ಸಂಪುಟಂ ಸ್ಫೋಟಂ ಕೃಷ್ಣಸ್ಯ ಸ್ಫೋರಯತಿ. ಅಹೋ ಆಶ್ಚರ್ಯ! ಆ ಕೃಷ್ಣನ ಆ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದೆ ಸಂಪುಷ್ಟ. ಅಗ್ರಾಹ್ಯತ್ವ ಅದೃಶ್ಯತ್ವ, ಈ ಮಹಿಮೆಯನ್ನು ಕೊಡ್ತಾ ಇದೆ. ಕಿಂಪುನಸ್ತತ್ರ ಪಂಡಿತ ಅಂದ್ರೆ ಈ ಜಡ ಪದಾರ್ಥ ಸಂಪುಷ್ಟ ಕಲ್ಲಿಂದು, ಕಲ್ಲೇ ದೇವರ ಅಲ್ಲ, ಜಡ ಅದು. ಆ ಜಡನಲ್ಲಿ ನಮಗೆ ದೇವರು ತೋರಿಸಿಕೊಂಡು ತನ್ನ ಕಾಣಿಸ್ಕೊಳ್ತಾ ಇದ್ದಾನೆ. ಆ ಜಡ ಪದಾರ್ಥವೇ ದೇವರು ಅಗ್ರಾಹ್ಯ, ಅದೃಶ್ಯ ಅಂತ ತಿಳಿಸ್ಕೊಡ್ತಾ ಇರ್ಬೇಕಾದ್ರೆ ಅಲ್ಲಿರುವ ಪಂಡಿತರು ತಿಳಿಸ್ಕೊಡೋದಿಲ್ಲ ಅಂತಂದ್ರೆ ಅಲ್ಲಿ ಪಂಡಿತರು ಇದ್ರು ಅಂತ ರಾಜರು ತೋರಿಸ್ತಾ ಇದ್ದಾರೆ. ಕಿಂಪುನಸ್ತತ್ರ ಪಂಡಿತ, ಪಂಡಿತರು ಇದನ್ನೇ ಪಾಠ ಮಾಡ್ತಾ ಇದ್ದಾರೆ. ವೇದಗಳನ್ನ ಪಾಠ ಮಾಡುವಂತ ಸ್ಥಳ. ಮಠ ಅಂದ್ರೆ ಏನು? ಪಾಠ ಮಾಡುವ ಸ್ಥಳ, ವಿದ್ಯಾರ್ಥಿಗಳು ಓದುವ ಸ್ಥಳ, ಅದನ್ನ ಮಠ ಅಂತ ಕರೀತಾರೆ. ಆದ್ರಿಂದ ಅಲ್ಲಿ ಪಂಡಿತರು ಅಷ್ಟೇ ದೇವರ ಮಹಿಮೆಯನ್ನ ವೇದಗಳಿಂದ ಸ್ತೋತ್ರ ಮಾಡ್ತಾ ದೇವರನ್ನ ತಿಳಿಸ್ಕೊಡ್ತಾರೆ. ಅಂತಹ ಸ್ಥಳ ಅಂತ ಹೇಳಿ ಆ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಸಂಪುಷ್ಟವನ್ನು ಹೇಳ್ತಾ ಇದ್ದಾರೆ. ಅಭೇದ್ಯಮತಿ ಯತ್ನೇನ ಪ್ಯಸ್ಖಲಿತ್ ಕೃಷ್ಣ ವಿಗ್ರಹಂ ತತ್ಪೂಜಾ ಭಾಜನಂ ಭಾತಿ ಮಾಧ್ವಂ ಹೃದೀವ ಸಂಪುಟಂ. ಆ ಸಂಪುಷ್ಟ ಏನಿದೆ ಅಲ್ಲ, ಆ ಸಂಪುಷ್ಟ ಏನ್ ಮಾಡಿದ್ರು ಓಡಿಲಿಕ್ಕೆ ಸಾಧ್ಯ ಇಲ್ಲ, ಓಪನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೆಲ್ಲ ಪ್ರಯತ್ನ ಆಗಿ ಒಬ್ಬ ರಾಜ ಎಲ್ಲ ಪ್ರಯತ್ನ ಪಟ್ಟು ಒಂದು ಸತ್ತ ಅಂತೆಲ್ಲ ಪ್ರಸಂಗ ಬರ್ತದ. ಅಂತ ಸಂಪುಷ್ಟ ಇದು ನಮ್ಮ ನರಸಿಂಹ ಸಂಪುಷ್ಟ. ಇದನ್ನ ನರಸಿಂಹ ಸಂಪುಟ ಅಂತಾನೂ ಕರೆಯೋದಿದೆ, ವ್ಯಾಸ ಸಂಪುಟ ಅಂತ ಕರೆಯೋದಿದೆ. ಅಂತ ವ್ಯಾಸ ಸಂಪುಟ ಅಭೇದ್ಯಂ ಅತಿಯತ್ನೇನ, ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಓಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೃಷ್ಣನ ವಿಗ್ರಹ ಕಪ್ಪಿದೆ, ನೋಡ್ಲಿಕ್ಕೂ ಕಪ್ಪು, ಶಿಲಾಮಯ ಅಲ್ವಾ, ಕಪ್ಪಾದ ಸಂಪುಟ. ನೋಡ್ಲಿಕ್ಕೆ ಕೃಷ್ಣನಂತೆ, ಕೃಷ್ಣನ ಈಗಂತೂ ಅದಕ್ಕೆ ಆಭರಣ ಎಲ್ಲ ಹಾಕಿ ಕೃಷ್ಣ ಅಂತಾರ. ಉಡುಪಿ ಕೃಷ್ಣಂಗೆ ಕಣ್ಣೆಲ್ಲ ಕೆತ್ತನೆ ಇದೆ, ಆದ್ರೆ ಹಂಗೆ ನೋಡಿದ್ರೆ ನಮ್ಗೆ ಕಾಣಲ್ಲ. ಆಭರಣ ಹಾಕ್ತಾರೆ, ಆ ಮೇಲಿಂದ ಬಂದು ಅದು ಕಣ್ಣು ಎಲ್ಲ ನಾಮ ಎಲ್ಲ ಕಾಣುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಈ ಸಂಪುಷ್ಟಕ್ಕೂ ಏನ್ ಮಾಡ್ತಾರೆ? ಒಂದು ನಾಮ ಕಣ್ಣುಗಳು, ಒಂದು ಸರ ಹಾಕಿದ್ದಾರೆ. ಆ ಸರದ ಕಣ್ಣು ಬಂದು ಹೀಗೆ ಕಣ್ಣು ಮಾಡಿಸಿದ್ದಾರೆ. ಕೃಷ್ಣನಿಗೆ ಹೇಗಿದೆಯೋ ಹಾಗೆ ಇದೆ ಅದು ಆವರಣ ನೋಡಕ್ಕೆ. ಕೃಷ್ಣನ ಮುಖ ನೋಡಿದಂತೆನೇ ಆಗ್ತದೆ. ಆದ್ರಿಂದ ಏನಾಯ್ತು? ಕೃಷ್ಣನ ವಿಗ್ರಹ ಅಂತ ರಾಜರು ಅದೇ ಅಂದ್ರು. ಏನು ಅಂತ ಕೃಷ್ಣನ ವಿಗ್ರಹ ತತ್ಪೂಜಾ ಭಾಜನಂ ಭಾತಿ, ಅದ್ರ ಪೂಜೆ ಎಲ್ಲ ವೈಭವ ನೋಡಿದ್ರೆ ಹೇಗ್ ಕಾಣತ್ತಂದ್ರೆ ಮಾಧ್ವಂ ಹೃದೀವ, ಮಧ್ವಾಚಾರ್ಯರ ಹೃದಯದಂತೆ ಕಾಣ್ತದೆ. ಹೃದಯದಂತೆ ಯಾಕೆ ನೋಡಿ? ಮಧ್ವಾಂತರ್ಗತ ವೇದವ್ಯಾಸ, ಅದನ್ನೇ ವಾಪಸ್ ತಂದುಕೊಟ್ರು ನಮ್ಗೆ ರಾಜು. ಮಧ್ವರ ಹೃದಯ, ಆ ಅಂತರ್ಗತನಾದವ ಯಾರು? ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಭಾತಿ ಶೋಭಿಸ್ತಾ ಇದ್ದಾರೆ. ಆ ಸಂಪುಟ ನೋಡಿದ್ರೆ ಎದೆ ದುಂಡಕ್ಕಿರ್ತದೆ, ಆಚಾರ್ಯರ ಹೃದಯ ದುಂಡಕ್ಕಿತ್ತು. ಆ ದುಂಡಕ್ಕಿರುವ ಹೃದಯದಂತೆ ಕಾಣ್ತಾ ಇದೆ. ಆ ಹೃದಯದಲ್ಲಿ ನಮಗೆ ಆ ಕೃಷ್ಣನ ಮುಖ ನೋಡಿದ್ರೆ, ಕೃಷ್ಣನ ವಿಗ್ರಹ ನೋಡಿದ್ರೆ ಹೇಗಾಗುತ್ತೆ? ಹಾಗೆ ಕಾಣ್ತಿದೆ. ಆದ್ರಿಂದ ಭಾತಿ ಮಾಧ್ವೀವ ಸಂಪುಟಂ, ಮಾಧ್ವಂ ಹೃದೀವ ಸಂಪುಟಂ, ಮಧ್ವಾಚಾರ್ಯರ ಹೃದಯದಂತೆ ಶೋಭಿಸ್ತಾ ಇದೆ ವೇದವ್ಯಾಸ ದೇವರ ಆ ಸಂಪುಷ್ಟ.
ಅಂತ ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡ್ತಾ ಆ ಮಧ್ವಾಂತರ್ಗತ ಮತ್ತೆ ಉಪಾಸನೆಯನ್ನು ತಂದುಕೊಟ್ಟಿದ್ದಾರೆ ರಾಜರು. ನೋಡಿ, ನಾವು ಮರ್ತು ಹೋಗ್ತೇವೆ, ಮಧ್ವಾಂತರ್ಗತ ಬಿಟ್ಬಿಡ್ತೇವೆ. ರಾಜರು ಮತ್ತೆ ಮತ್ತೆ ಅಲ್ಲಲ್ಲಿ ನಮಗೆ ಮಧ್ವಾಂತರ್ಗತ ಉಪಾಸನೆ ಮಾಡ್ಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಅಂತ ಮಧ್ವರ ಅಂತರ್ಯಾಮಿ ಅಂತ ಕೃಷ್ಣನಲ್ಲಿ ಮಾತುಗಳನ್ನ ಅರ್ಪಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ವಾದಿರಾಜರು ಹೇಳಿರ್ತಕ್ಕಂಥವು ಯಾವ ಸ್ತೋತ್ರಗಳಾಗ್ಲಿ ಶ್ಲೋಕಗಳಾಗ್ಲಿ ಅರ್ಥ ಮಾಡ್ಕೊಂಬ ಸಾಮರ್ಥ್ಯ ನಮಗಂತೂ ಇರೋದಿಲ್ಲ. ಅವೆಲ್ಲ ಸಂಸ್ಕೃತದಲ್ಲಿರ್ತವೆ. ಸಂಸ್ಕೃತ ಬಲ್ಲವರಿಗೆ ಮಾತ್ರ ಅದರದ ಸವಿ ಗೊತ್ತಿರ್ತದೆ.